ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ಸ್ಗಳಲ್ಲಿ ಟೈಪ್ 1 ಆಗಿತ್ತು, ಟೈಪ್ 2ನಲ್ಲಿ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಇವಾಗ 3ನೇ ಪ್ರಾಬ್ಲಮ್ ಈ ಥರ ಇದೆ. ಇದು ಇಂಪಾರ್ಟೆಂಟ್ ನಿಮಗೆ. ಇಲ್ಲಿಂದ ನಿಮಗೆ 4 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಆ 4 ಮಾರ್ಕ್ಸ್ ಕ್ವಶನ್ ಈ ಥರ ಇರುತ್ತೆ. ಶೋ ದ್ಯಾಟ್ 1a a ಸ್ಕ್ವೇರ್ 1b b ಸ್ಕ್ವೇರ್ 1c c ಸ್ಕ್ವೇರ್ ಇಸ್ ಈಕ್ವಲ್ ಟು a ಮೈನಸ್ ಬಿ ಬಿ ಮೈನಸ್ ಸಿ ಸಿ ಮೈನಸ್ ಎ ಅಂತ ಇದೆ. ಇಲ್ಲಿ ಕಾಲಮ್ ಅಲ್ಲಿ 1 1 ಇದೆ. ನಾನು ಅವಾಗಲೇ ಹೇಳಿದೆ ನಿಮಗೆ ರೋ ಅಥವಾ ಕಾಲಮ್ ಅಲ್ಲಿ 1 1 ಇದ್ರೆ ಅದು ಟೈಪ್ 2 ಪ್ರಾಬ್ಲಮ್ ಆಗಿರುತ್ತೆ. ಆ ಟೈಪ್ 2 ಪ್ರಾಬ್ಲಮ್ ಅಲ್ಲಿ ನೀವು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಆಪರೇಷನ್ ಯಾವುದು ಅಂತಂದ್ರೆ, ಸಪೋಸ್ ಕಾಲಮ್ ಅಲ್ಲಿ 1 1 ಇದ್ರೆ ರೋ ಯೂಸ್ ಮಾಡ್ತೀರಾ, ರೋ ನಲ್ಲಿ 1 1 ಇದ್ರೆ ಕಾಲಮ್ ಯೂಸ್ ಮಾಡ್ತೀರಾ. ಇವಾಗ ನಮಗೆ ಈ ತರ ಇರೋದ್ರಿಂದ ನಾವೇನ್ ಮಾಡಬೇಕು ಅಂತಂದ್ರೆ, ಕಾಲಮ್ ಅಲ್ಲಿ 1 1 ಇದೆ, ರೋ ಯೂಸ್ ಮಾಡ್ತೀವಿ ಅಂತಂದ್ರೆ ಇದನ್ನ ಪ್ರೂವ್ ಮಾಡ್ಬೇಕು. ನಾವು ಇದನ್ನ ಪ್ರೂವ್ ಮಾಡಬೇಕು. ಕನ್ಸಿಡರ್ ಇದನ್ನ LHS ಅಂತ ತಗೋಣ. ಲೆಟ್ ಅಸ್ ಕಾಲ್ಡ್ LHS is equal to, ನೆಕ್ಸ್ಟ್ ಆಪರೇಷನ್ ಯೂಸ್ ಮಾಡ್ತಾ ಇದ್ದೀರಾ, R2 implies that R2 minus R1. ಅದೇ ತರ ನೆಕ್ಸ್ಟ್ R3 implies that R3 minus R1 ಯೂಸ್ ಮಾಡ್ತಾ ಇದ್ದೀರಾ. R1 ಚೇಂಜ್ ಆಗಿರಲ್ಲ, 1a ಸ್ಕ್ವೇರ್ ಆಗಿರುತ್ತೆ. ನೆಕ್ಸ್ಟ್ R2 ನಲ್ಲಿ R1 ಸಬ್ಟ್ರಾಕ್ಟ್ ಮಾಡ್ತೀರಾ. 1 ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬಿ ನಲ್ಲಿ ಏನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ b ಮೈನಸ್ ಎ. ನೆಕ್ಸ್ಟ್ ಬಿ ಸ್ಕ್ವೇರ್ಲಿ ಎ ಸ್ಕ್ವೇರ್ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ b ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ನೆಕ್ಸ್ಟ್ R3 ಮೈನಸ್ R1 ಅಂತಂದ್ರೆ 0 ಆಯಿತು. ಸಿ ನಲ್ಲಿ ಏನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ c ಮೈನಸ್ ಎ ಆಯಿತು. ಸಿ ಸ್ಕ್ವೇರ್ಲಿ ಎ ಸ್ಕ್ವೇರ್ನ ಸಬ್ಟ್ರಾಕ್ಟ್ ಮಾಡ್ತೀರಿ ಅಂತಂದ್ರೆ c ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯಿತು. ಡಿಟರ್ಮಿನೆಂಟ್ ಆಗಿರುತ್ತೆ. ನಮಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿರುತ್ತೆ, ಯಾವುದು ಅಂತಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ನಾವು ಈ ತರ ಬರೀಬಹುದು. ದಟ್ ಈಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರೀಬಹುದು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ. ಅದೇ ತರ ಇಲ್ಲಿ ಇರ್ತಕ್ಕಂಥ ರಿಸಲ್ಟ್ ನೋಡಿ, b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಅಂತ ಇದೆ. ಹಾಗಾಗಿ ಇದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ನಾವೇನಂತ ಬರ್ಕೋಬಹುದು, b ಪ್ಲಸ್ a ಇಂಟು ಬಿ ಮೈನಸ್ ಎ ಅಂತ ಬರೀಬಹುದು. ಇದನ್ನ b ಪ್ಲಸ್ ಎ ಇಂಟು ಬಿ ಮೈನಸ್ ಎ ಇರುತ್ತೆ. ಇಲ್ಲಿ ಸಿ ಪ್ಲಸ್ ಎ ಇಂಟು ಸಿ ಮೈನಸ್ ಎ ಇರುತ್ತೆ. ನೆಕ್ಸ್ಟ್ ಇಲ್ಲಿ 0 ಇದೆ, ಇಲ್ಲಿ ಬಿ ಮೈನಸ್ ಎ ಇರುತ್ತೆ, ಇಲ್ಲೊಂದು ಬಿ ಮೈನಸ್ ಎ ಇರುತ್ತೆ. ಆದ್ರಿಂದ ಏನ್ ಮಾಡೋಣ ಅಂತಂದ್ರೆ, ಸೆಕೆಂಡ್ ರೋ ಇಂದ ಬಿ ಮೈನಸ್ ಎ ನ ಕಾಮನ್ ತೆಗಿತಾ ಇದೀನಿ. ಅದೇ ತರ ಇದು ಥರ್ಡ್ ರೋ ಇಂದ ಇಲ್ಲೂ ಕೂಡ ಸಿ ಮೈನಸ್ ಎ ಇರುತ್ತೆ, ಸಿ ಮೈನಸ್ ಎ ನ ಕಾಮನ್ ತೆಗಿತಾ ಇದೀನಿ. ಇನ್ನ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ ಅದನ್ನ ಬರೆಯೋದಾದ್ರೆ, ಫಸ್ಟ್ ಒನ್ ಏನು ಚೇಂಜಸ್ ಇರಲ್ಲ, 1a a ಸ್ಕ್ವೇರ್ ಆಗೇ ಇರುತ್ತೆ. ಇದು 0, ಬಿ ಮೈನಸ್ ಎ ನ ಕಾಮನ್ ತೆಗೆದಿದ್ದೀರಾ, 1 ಉಳ್ಕೊಂಡಿರುತ್ತೆ. ಇದನ್ನ ಸ್ಪ್ಲಿಟ್ ಮಾಡಿದಾಗ ಬಿ ಮೈನಸ್ ಎ ಇಂಟು ಬಿ ಪ್ಲಸ್ ಎ ಇರುತ್ತೆ. ಬಿ ಮೈನಸ್ ಎ ಹೊರಗಡೆ ಬರ್ಕೊಂಡಿದ್ದೀರಾ, ಇನ್ನು ಬಿ ಪ್ಲಸ್ ಎ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದು 0 ಆಗಿರುತ್ತೆ. ಸಿ ಮೈನಸ್ ಎ ಕಾಮನ್ ತೆಗೆದಿದ್ದೀರಾ, 1 ಆಯಿತು. ಇದನ್ನ ಸಿ ಪ್ಲಸ್ ಎ ಇಂಟು ಸಿ ಮೈನಸ್ ಎ ಅಂತ ಬರೆದಿರ್ತೀರಾ, ಸಿ ಮೈನಸ್ ಎ ಹೊರಗಡೆ ತಗೊಂಡಿರ್ತೀರಾ, ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು ಸಿ ಪ್ಲಸ್ ಎ ಆಗಿರುತ್ತೆ. ಈ ತರ ಆಯ್ತು. ಇಲ್ಲಿ 2 zeros ಇರೋದ್ರಿಂದ ಮೊದಲನೇ ಕಾಲಮ್ ಮುಖಾಂತರ ಎಕ್ಸ್ಪಾನ್ಷನ್ ಮಾಡೋಣ. ಇದನ್ನ ಹಾಗೆ ಇಟ್ಕೊಳ್ಳಿ. ದಟ್ ವ್ಯಾಲ್ಯೂ ದಟ್ ಈಸ್ ಬಿ ಮೈನಸ್ ಎ ಇಂಟು ಸಿ ಮೈನಸ್ ಎ. ಎಕ್ಸ್ಪಾನ್ಷನ್ ಮಾಡೋಣ ಮೊದಲನೇ ಕಾಲಮ್ ಮುಖಾಂತರ. ದಟ್ ಈಸ್ 1 ಇಂಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ರಿಸಲ್ಟ್ ಏನಾಯ್ತು, ಸಿ ಪ್ಲಸ್ ಎ ಮೈನಸ್ ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ ಇದು ಬಿ ಪ್ಲಸ್ ಎ ಮೈನಸ್ ಮಲ್ಟಿಪ್ಲೈ ಆಗಿರೋದ್ರಿಂದ ಮೈನಸ್ ಬಿ ಮೈನಸ್ ಎ ಅಂತ ಬರೀಬಹುದು. 1 ಆ ಕಾಲಮ್ ಮತ್ತೆ ರೋನ ಬಿಡ್ತೀರಾ. ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಸಿ ಪ್ಲಸ್ ಎ ಮೈನಸ್, ನಾನ್ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ತೀರಾ, ಬಿ ಪ್ಲಸ್ ಎ ಇಂಟು 1 ಬಿ ಪ್ಲಸ್ ಎ. ಮೈನಸ್ ಇರೋದ್ರಿಂದ ಮೈನಸ್ 2ಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಇದೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇದು ಬಿ ಮೈನಸ್ ಎ ಆಯಿತು, ಇದು ಸಿ ಮೈನಸ್ ಎ ಆಯಿತು. ಇದನ್ನ ಸಿ ಮೈನಸ್ ಬಿ ಅಂತ ಬರ್ಕೊಂಡಿರ್ತೀವಿ. ಬಟ್ ನಾವು ಪ್ರೂಫ್ ಅನ್ನ ನೋಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಈ ತರ ಇದೆ, ಎ ಮೈನಸ್ ಬಿ ಬಿ ಮೈನಸ್ ಎ ಬಿ ಮೈನಸ್ ಸಿ ಸಿ ಮೈನಸ್ ಎ ಅಂತ ಇದೆ. ಆರ್ಡರ್ ಬರೆಯೋಣ. ಫಸ್ಟ್ ಎ ಮೈನಸ್ ಬಿ ಬೇಕು ಅಂದ್ರೆ, ಎ ಮೈನಸ್ ಬಿ ಬೇಕು ಅಂತಂದ್ರೆ ಇಲ್ಲಿ ನೋಡ್ಕೊಳ್ತೀರಾ. ಇಲ್ಲಿ ಮೈನಸ್ ಅನ್ನ ಕಾಮನ್ ತಗೋಣ. ಮೈನಸ್ ಅನ್ನ ಕಾಮನ್ ತೆಗೆದಿರ್ತೀರಾ ಅಂತಂದ್ರೆ ಒಂದು ಮೈನಸ್ ಇರುತ್ತೆ. ಇದೇನಾಯ್ತು, ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಎ ಮೈನಸ್ ಬಿ ಆಯ್ತು. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ, ಅಲ್ಲೂ ಕೂಡ ಒಂದು ಮೈನಸ್ ಅನ್ನ ಕಾಮನ್ ತಗೊಳ್ಳಿ. ಆ ಮೈನಸ್ ಇದ್ರ ಜೊತೆ ಮಲ್ಟಿಪ್ಲೈ ಆಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ.
ಇದನ್ನ ಏನಂತ ಬರೀಬಹುದು ನಾವು ಬಿ ಮೈನಸ್ ಸಿ ಅಂತ ಬರೀಬಹುದು. ಇದೆರಡು ಬರ್ಕೊಂಡಾಗುತ್ತೆ. ನೆಕ್ಸ್ಟ್ ಇದನ್ನ ಆಸ್ ಇಟ್ ಈಸ್ ಅವ್ರು ಏನ್ ಕೊಟ್ಟಿದಾರೋ ಹಾಗೇನೆ ಕ್ಯಾರಿ ಮಾಡ್ತೀರಾ, ಅಂದ್ರೆ ಸಿ ಮೈನಸ್ ಎ. ಅದೇ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್. ಇದನ್ನ ನಾವೇನಂತ ಕರಿತೀವಿ, ದಟ್ ಈಸ್ RHS. ಇಷ್ಟನ್ನ ಪ್ರೂವ್ ಮಾಡಿದ್ರೆ ಸಾಕು. ನಿಮ್ಗೆ ಇಷ್ಟಕ್ಕೇನೆ 4 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅಲ್ಲಿ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದೀವಿ. ಇದೊಂದು ಸ್ಟೆಪ್ ನ ನೀಟಾಗಿ ಇಟ್ಕೊಂಡು ಕಾಮನ್ ತೆಗಿಬೇಕಾದ್ರೆ ನೀವು ನೋಡಿ ಕಾಮನ್ ತೆಗಿಬೇಕಾಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್. ಈ ಫೋರ್ತ್ ಒನ್ ಪ್ರಾಬ್ಲಮ್ ಅನ್ನ ಮಾರ್ಚ್ 2016 ಅಲ್ಲಿ ಕೇಳಿದರೆ ಅದು ಈ ತರ ಇದೆ. 1 1 1 ಎ ಬಿ ಸಿ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್, ಅದನ್ನ ಎ ಮೈನಸ್ ಬಿ ಬಿ ಮೈನಸ್ ಸಿ ಸಿ ಮೈನಸ್ ಎ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ, ಅದನ್ನ ಪ್ರೂವ್ ಮಾಡಬೇಕು. ಒಂದ್ಸಗೆ ಅದನ್ನ ಪ್ರೂವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಕನ್ಸಿಡರ್ LHS. LHS ಅನ್ನ ಕನ್ಸಿಡರ್ ಮಾಡಿರ್ತಾರೆ. ಇದು LHS ಆಗಿರುತ್ತೆ. LHS ಇಸ್ ಈಕ್ವಲ್ ಟು, ಇದು ಪ್ರೂವ್ ಮಾಡಬೇಕಾಗಿರೋದು ಇದನ್ನ ಹಾಗೆ ಇಟ್ಕೊಳ್ಳೋಣ, ರಿಸಲ್ಟ್ ಅನ್ನ ಹಾಗೆ ಇಟ್ಕೊಳ್ಳೋಣ. ನೋಡಿ, ಇದನ್ನ ನಾವು ಎರಡು ತರ ಪ್ರೂವ್ ಮಾಡಬಹುದು. ಇವಾಗ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಆಪರೇಷನ್ 1 1 1 ಇದೆ, ರೋ ನಲ್ಲಿ 1 ಇದೆ. ರೋ ನಲ್ಲಿ 1 ಇದ್ದಾಗ ಅದಕ್ಕೆ ಆಪೋಸಿಟ್ ಅಂದ್ರೆ ಕಾಲಮ್ ಯೂಸ್ ಮಾಡಬೇಕು. ಕಾಲಮ್ ಯೂಸ್ ಮಾಡಬೇಕು ಅಂತಂದ್ರೆ ಇದನ್ನ ಯೂಸ್ ಮಾಡಬೇಕು. ಅಥವಾ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಇದಿರ್ತಕ್ಕಂಥ ಎಲ್ಲಾ ರೋಗಳನ್ನ ಕಾಲಮ್ಗಳನ್ನ ರೋ ಆಗಿ ಇಂಟರ್ಚೇಂಜ್ ಮಾಡ್ತೀರಾ. ಅವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ 1 1 1 ಎ ಬಿ ಸಿ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಈ ತರ ಆಗುತ್ತೆ. ಬೈ ದ ಪ್ರಾಪರ್ಟಿ ಫಸ್ಟ್ ಒನ್, ಎಲ್ಲಾ ರೋಗಳು ಎಲ್ಲಾ ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಈ ತರ ಆಗಿರುತ್ತೆ. ಅಂದ್ರೆ ಈ ಎರಡೂ ಪ್ರಾಬ್ಲಮ್ಗಳು ಒಂದೇ ಆಗಿರುತ್ತೆ. ನೀವು ಅದರಿಂದ ಮುಂದೆ ಕಂಟಿನ್ಯೂ ಮಾಡಬಹುದು. ಇಲ್ಲ ಅಂತಂದ್ರೆ ಇಲ್ಲಿಗೆ ನೀವು ಆಪರೇಷನ್ ಯಾವ್ದಿರುತ್ತೋ ಅದನ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಯಾವ ತರ ಬೇಕಾದ್ರೂ ಮಾಡಬಹುದು. ನಾನು ಇದಕ್ಕೆ ಕಾಲಮ್ ಆಪರೇಷನ್ ಯೂಸ್ ಮಾಡ, ರೋಲ್ ಅಲ್ಲಿ 1 1 ಇರೋದ್ರಿಂದ ಕಾಲಮ್ ಆಪರೇಷನ್ ಯೂಸ್ ಮಾಡ್ತೀರಾ. ಯಾವ್ದು ಕಾಲಮ್ ಆಪರೇಷನ್? C2 ಇಂಪ್ಲೈಸ್ ದಟ್ C2 ಮೈನಸ್ C1. ಅದೇ ತರ C3 ಇಂಪ್ಲೈಸ್ ದಟ್ C3 ಮೈನಸ್ C1. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು C1 ಚೇಂಜ್ ಆಗಿರಲ್ಲ. C1 ಏನಂತ ಇದೆ, 1 ಎ ಕ್ಯೂಬ್ ಇದೆ, ಅದು ಹಾಗೆ ಇರುತ್ತೆ. ನೆಕ್ಸ್ಟ್ C2 ನಲ್ಲಿ C1 ನ ಸಬ್ಟ್ರಾಕ್ಟ್ ಮಾಡಿ, 1 ಮೈನಸ್ 1 0. ಬಿ ನಲ್ಲಿ ಏನ ಸಬ್ಟ್ರಾಕ್ಟ್ ಮಾಡ್ತೀರಾ, ಬಿ ಮೈನಸ್ ಎ. ಬಿ ಕ್ಯೂಬ್ ನಲ್ಲಿ ಎ ಕ್ಯೂಬ್ ಸಬ್ಟ್ರಾಕ್ಟ್ ಮಾಡ್ತೀರಾ, ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್. ನೆಕ್ಸ್ಟ್ ಅದೇ ತರ C3 ಇಂದ C1 ಕಳಿತೀರಾ. C3 ಇಂದ C1 ಕಳೆದ್ರೆ ಇದು 0 ಆಯ್ತು. ನೆಕ್ಸ್ಟ್ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, C ಮೈನಸ್ ಎ ಆಯ್ತು. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಅವಾಗ C ಕ್ಯೂಬ್ ಮೈನಸ್ ಎ ಕ್ಯೂಬ್ ಆಯ್ತು. ಈ ತರ ಆಯ್ತು. ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಗೊತ್ತಿತ್ತು, ಅಂದ್ರೆ ಗೊತ್ತಿರಬೇಕಿತ್ತು. ಇಲ್ಲಿ ನಿಮ್ಗೆ ಯಾವ ಫಾರ್ಮುಲಾ ಗೊತ್ತಿರಬೇಕು ಅಂತಂದ್ರೆ ಇಲ್ಲಿ ಸ್ಪೇಸ್ ಹಾಕಲ್ಲ, ಅದಕ್ಕೋಸ್ಕರ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಬರೀತೀನಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಏನ್ ಹೇಳುತ್ತೆ ಅಂತಂದ್ರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆ ಫಾರ್ಮುಲಾ ಯೂಸ್ ಮಾಡ್ತಾರೆ. ಆ ಫಾರ್ಮುಲಾ ಯೂಸ್ ಮಾಡಿದಾಗ ನಿಮ್ಗೆ ಟರ್ಮ್ ಏನಾಗುತ್ತೆ ಅಂತಂದ್ರೆ ದಟ್ ಈಸ್ ದ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇದು 1 ಆಗಿರುತ್ತೆ. ಇಲ್ಲಿ ಎ ಆಗಿ ಬರೀತೀರಾ. ನೆಕ್ಸ್ಟ್ ಎ ಕ್ಯೂಬ್ ನ ಹಾಗೆ ಬರೀತೀರಾ. ನೆಕ್ಸ್ಟ್ ಇದು 0 ಆಗಿರುತ್ತೆ. ಇದು ಬಿ ಮೈನಸ್ ಎ ನ ಹಾಗೆ ಕ್ಯಾರಿ ಮಾಡ್ತೀರಾ. ಇಲ್ಲಿಗೆ ಅಪ್ಲೈ ಮಾಡಿ. ಬಿ ಪ್ಲೇಸ್ ಅಲ್ಲಿ ಎ ಇದೆ, ಎ ಪ್ಲೇಸ್ ಅಲ್ಲಿ ಬಿ ಇದೆ. ಹಾಗಾಗಿ ಏನಂತ ಬರೀಬಹುದು, ಫಸ್ಟ್ ಬಿ ಮೈನಸ್ ಎ ಅಂತ ಬರೀತೀರಾ ಇಂಟು, ಅದಾದ್ಮೇಲೆ ಫಸ್ಟ್ ಟರ್ಮ್ ನ ಸ್ಕ್ವೇರ್ ಮಾಡಬೇಕು, ಬಿ ಸ್ಕ್ವೇರ್ ಪ್ಲಸ್ ಎರಡನ್ನ ಮಲ್ಟಿಪ್ಲೈ ಮಾಡ್ತೀರಾ ಮೈನಸ್ ಸೆಕೆಂಡ್ ಟರ್ಮ್ ನ ಸ್ಕ್ವೇರ್ ಮಾಡ್ತೀರಾ. ಈ ತರ ಆಯ್ತು, ಸಾರಿ ಪ್ಲಸ್. ನೆಕ್ಸ್ಟ್ ಅದೇ ತರ ಲಾಸ್ಟ್ ಒನ್ ಕೂಡ ಬರೀತೀರಾ ಅಂತಂದ್ರೆ 0 ಸಿ ಮೈನಸ್ ಎ ಹಾಗೆ ಬರೀತೀರಾ. ನೆಕ್ಸ್ಟ್ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಅಂತಂದ್ರೆ ಮತ್ತೆ ಸೇಮ್ ಪ್ರೊಸೀಜರ್ ನ ಅಪ್ಲೈ ಮಾಡಿದ್ರೆ ಸಿ ಮೈನಸ್ ಎ ಇಂಟು ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ತಾರೆ. ಈ ತರ ಆಯ್ತು ಡಿಟರ್ಮಿನೆಂಟ್. ಇವಾಗ ಕಾಲಮ್ ಇಂದ ಕಾಮನ್ ತೆಗಿಬೇಕು. ನೋಡಿ, ಇದು ಸೆಕೆಂಡ್ ಕಾಲಮ್, ಇದು ಬಿ ಮೈನಸ್ ಎ ಇದೆ, ಬಿ ಮೈನಸ್ ಎ ನ ಕಾಮನ್ ತಗೊಳ್ತೀರಾ. ನೆಕ್ಸ್ಟ್ ಅದೇ ತರ ಇಲ್ಲಿ ಸಿ ಮೈನಸ್ ಎ ಇದೆ, ಸಿ ಮೈನಸ್ ಎ ನ ಕಾಮನ್ ತಗೊಳ್ತೀರಾ. ಇನ್ನು ಏನ್ ಉಳ್ಕೊಳ್ಳುತ್ತೆ ಅಂತಂದ್ರೆ ಇಲ್ಲಿ 1 ಎ ಕ್ಯೂಬ್ ಉಳ್ಕೊಳ್ಳುತ್ತೆ. ಅದೇ ತರ ಇಲ್ಲಿ 0 ಬಿ ಮೈನಸ್ ಎ ಕಾಮನ್ ತೆಗೆದ್ರೆ 1 ಉಳ್ಕೊಳ್ಳುತ್ತೆ. ಬಿ ಮೈನಸ್ ಎ ನ ಹೊರಗಡೆ ತಗೊಂಡಾಗ ನಿಮ್ಗೆ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಅದೇ ತರ ಇಲ್ಲಿ ಸಿ ಮೈನಸ್ ಎ ನ ಕಾಮನ್ ತಗೊಂಡ್ರೆ ಇದು 0, ಇದು 1 ಆಯ್ತು. ಸಿ ಮೈನಸ್ ಎ ನ ಕಾಮನ್ ತಗೊಂಡಾಗ ಇದು ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಪ್ಲಸ್ ಎ ಸ್ಕ್ವೇರ್ ಉಳ್ಕೊಳ್ಳುತ್ತೆ.
ಬೈ ಯೂಸಿಂಗ್ ಫಸ್ಟ್ ರೋ ಇದನ್ನ ಎಕ್ಸ್ಪಾನ್ಷನ್ ಮಾಡ್ತೀರಾ. ಫಸ್ಟ್ ರೋ ಮುಖಾಂತರ ಎಕ್ಸ್ಪಾನ್ಷನ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ ಇದು ಬಿ ಮೈನಸ್ ಎ ಆಗಿ ಇರುತ್ತೆ, ಇದನ್ನ ಸಿ ಮೈನಸ್ ಎ ಅಂತ ಹಾಗೆ ಬರ್ಕೊಳ್ತೀರಾ. ಎಕ್ಸ್ಪಾನ್ಷನ್ ಮಾಡಿದಾಗ ಪ್ಲಸ್ 1 ಇಂಟು ಆ ರೋ ಮತ್ತೆ ಕಾಲಮ್ ಬಿಟ್ಬಿಟ್ಟಿರ್ತೀರಾ. ಡಯಾಗ್ನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ತೀರಾ. ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಪ್ಲಸ್ ಎ ಸ್ಕ್ವೇರ್ ಮೈನಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿರ್ತೀರಾ. ಇದು ಎಲ್ಲದಕ್ಕೂ ಕೂಡ ಮೈನಸ್ ಮಲ್ಟಿಪ್ಲೈ ಆಗಿರುತ್ತೆ. ಮೈನಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಎ ಸ್ಕ್ವೇರ್ ಈ ತರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡಿ, ಪ್ಲಸ್ ಎ ಸ್ಕ್ವೇರ್ ಇದೆ ಮೈನಸ್ ಎ ಸ್ಕ್ವೇರ್ ಇದೆ, ಅದೆರಡು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದನ್ನ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನೋಡಿ, ಇದು ಬಿ ಮೈನಸ್ ಸಿ ಹಾಗೆ ಕ್ಯಾರಿ ಮಾಡಿ, ಸಿ ಮೈನಸ್ ಏನೂ ಕೂಡ ಹಾಗೆ ಕ್ಯಾರಿ ಮಾಡಿ, ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಂತ ಬರೀತೀರ ಅದನ್ನ ಸಿ ಪ್ಲಸ್ ಬಿ ಇಂಟು ಸಿ ಮೈನಸ್ ಬಿ ಅಂತ ಬರ್ಕೊಂಡ್ರಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಎ ಸಿ ಇದೆ, ಇಲ್ಲಿ ಮೈನಸ್ ಎ ಬಿ ಇದೆ. ಅವೆರಡಲ್ಲೂ ಕೂಡ ಏನ್ ಮಾಡೋಣ ಅಂತಂದ್ರೆ ಪ್ಲಸ್ ಪ್ಲಸ್ ಏನ ಕಾಮನ್ ತಗೋಣ. ಏನ ಕಾಮನ್ ತಗೊಂಡಾಗ ನಿಮಗೆ ರಿಸಲ್ಟ್ ಸಿ ಮೈನಸ್ ಬಿ ಆಗಿರುತ್ತೆ. ಇದಿಷ್ಟು ಕೂಡ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದನ್ನ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು. ಎ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ರಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಪ್ಲಸ್ ಇದು ಎರಡರಲ್ಲಿ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ, ಏನ ಕಾಮನ್ ತಗೊಂಡ್ರೆ ಇದು ಸಿ ಮೈನಸ್ ಬಿ ಆಗಿದೆ. ಮತ್ತೆ ಇಲ್ಲೂ ಸಿ ಮೈನಸ್ ಬಿ ಇದೆ, ಇದೊಂದು ಟರ್ಮ್ ಇವೆರಡರಲ್ಲೂ ಕೂಡ ಕಾಮನ್ ಆಗಿ ಯಾವ್ದಿರುತ್ತೆ ಅದನ್ನ ಹೊರಗಡೆ ತಗೊಳ್ತೀರಾ. ಅಂದ್ರೆ ಏನಾಯ್ತು ಬಿ ಮೈನಸ್ ಎ ಆಗಿ ಇರುತ್ತೆ, ಸಿ ಮೈನಸ್ ಎ ಆಗಿ ಇರುತ್ತೆ. ಇವೆರಡರಲ್ಲಿ ಸಿ ಮೈನಸ್ ಬಿ ಕಾಮನ್ ತಗೊಳ್ತೀರಾ. ಸಿ ಮೈನಸ್ ಬಿ ಕಾಮನ್ ತಗೊಳ್ತೀರಾ. ಇನ್ನು ಒಳಗಡೆ ಏನು ಉಳ್ಕೊಳ್ಳುತ್ತೆ, ಈ ಸಿ ಪ್ಲಸ್ ಬಿ ಉಳ್ಕೊಳ್ಳುತ್ತೆ, ಸಿ ಪ್ಲಸ್ ಬಿ ಅದ್ರ ಜೊತೆಗೆ ಪ್ಲಸ್ ಪ್ಲಸ್ ಎ ಉಳ್ಕೊಳ್ಳುತ್ತೆ. ಈ ತರ ಆಯ್ತು. ಇವೆರಡು ಟರ್ಮ್ ಇಲ್ಲಿ ಸಿ ಮೈನಸ್ ಬಿ ಕಾಮನ್ ಇದೆ, ಸಿ ಮೈನಸ್ ಬಿ ಕಾಮನ್ ಇದೆ, ಇದನ್ನ ಬ್ರಾಕೆಟ್ ಇಂದ ಹೊರಗಡೆ ತಗೊಂಡಿದ್ವಿ. ಇನ್ನೇನು ಉಳ್ಕೊಂಡಿದ್ವಿ ಅದನ್ನ ಬರೆದಿದ್ವಿ. ನಮ್ಗೆ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ ಈ ತರ ಇರಬೇಕು. ಎ ಮೈನಸ್ ಬಿ, ಬಿ ಮೈನಸ್ ಸಿ, ಸಿ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಇದು ಕರೆಕ್ಟ್ ಆಗಿ ಬಂದಿದೆ. ಸಿ ಪ್ಲಸ್ ಬಿ ಪ್ಲಸ್ ಎ ಅಂತಂದ್ರೆ ಅದು ಎ ಪ್ಲಸ್ ಬಿ ಪ್ಲಸ್ ಸಿ. ಆವಾಗಲೇ ಹೇಳಿದೆ ನಿಮಗೆ. ಫಸ್ಟ್ ಎ ಮೈನಸ್ ಬಿ ಬೇಕು ನೋಡಿ, ಇಲ್ಲಿ ಬಿ ಮೈನಸ್ ಸಿ, ಬಿ ಮೈನಸ್ ಎ ಇದೆ, ಮೈನಸ್ ಹೊರಗಡೆ ತಗೊಳ್ಳಿ. ಮೈನಸ್ ನ ಹೊರಗಡೆ ತಗೊಂಡಾಗ ಇದನ್ನೇನಂತ ಬರೆಯುವುದು ಎ ಮೈನಸ್ ಬಿ. ಇಲ್ಲೊಂದು ಮೈನಸ್ ಇರುತ್ತೆ, ಮೈನಸ್ ಕಾಮನ್ ತೆಗೆದಿದ್ದೀನಿ ಅಂತ ಅರ್ಥ ಆಗಿ. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ ಅದೇ ತರ, ಅಲ್ಲೂ ಕೂಡ ಒಂದು ಮೈನಸ್ ಕಾಮನ್ ತಗೊಳ್ಳಿ. ಅವಾಗ ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ ಪ್ಲಸ್ ಆಗಿರುತ್ತೆ. ಇದು ಏನಾಗುತ್ತೆ ಬಿ ಮೈನಸ್ ಸಿ ಆಯ್ತು. ನೆಕ್ಸ್ಟ್ ಇದನ್ನ ಹಾಗೆ ಬರ್ಕೊಳ್ತೀರಾ, ಸಿ ಮೈನಸ್ ಸಿ ಹಾಗೆ ಬರ್ಕೊಳ್ತೀರಾ. ನೆಕ್ಸ್ಟ್ ಈ ವ್ಯಾಲ್ಯೂಗಳನ್ನ ನಾವು ಆಡ್ ಮಾಡ್ತೀವಿ ಅಂತಂದ್ರೆ ಏನಾಯ್ತದು ಎ ಪ್ಲಸ್ ಬಿ ಪ್ಲಸ್ ಸಿ ಆಯ್ತು. ಇದನ್ನೇ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಈ ರಿಸಲ್ಟ್ ಏನಾಗಿರುತ್ತೆ RHS ಆಗಿರುತ್ತೆ. ಈ ತರ ನಾವು ಪ್ರಾಬ್ಲಮ್ ನ ಪ್ರೂವ್ ಮಾಡ್ತೀವಿ. ಅವಾಗಲೇ ಹೇಳಿದಂಗೆ ಕಾಲಮ್ ಆಪರೇಷನ್ ಆದ್ರೂ ಯೂಸ್ ಮಾಡಬಹುದು ಅಥವಾ ರೋನ್ ಆದ್ರೂ ಯೂಸ್ ಮಾಡಬಹುದು. ರೋನ ಯೂಸ್ ಮಾಡಬೇಕು ಅಂತಂದ್ರೆ ಒಂದು ಸ್ಟೆಪ್ ಜಾಸ್ತಿ ಬರೀಬೇಕು ನೀವು. ಎಲ್ಲಾ ರೋಗಳು ಎಲ್ಲಾ ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ. ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಅಲ್ಲಿ ನಾನು ಅವಾಗಲೇ ಹೇಳಿದೆ ಟೈಪ್ 2 ನಲ್ಲಿ 1 ಇರುತ್ತೆ, ಇಲ್ಲ ರೋ ನಲ್ಲಿ 1 ಇರುತ್ತೆ, ಇಲ್ಲ ಕಾಲಮ್ ಅಲ್ಲಿ 1 ಇರುತ್ತೆ ಅಂತ ಹೇಳಿದೆ. ಬಟ್ ಈ ಪ್ರಾಬ್ಲಮ್ ನ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ 1 ಇಲ್ಲ. ಅವಾಗ ನಿಮಗೆ ಒಂದು ಡೌಟ್ ಎಕ್ಸಿಸ್ಟ್ ಆಗುತ್ತೆ. ಸರ್ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಗಾಮಾ, ಬೀಟಾ ಸ್ಕ್ವೇರ್ ಗಾಮಾ ಪ್ಲಸ್ ಆಲ್ಫಾ, ಗಾಮಾ ಸ್ಕ್ವೇರ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಮೈನಸ್ ಗಾಮಾ ಮೈನಸ್ ಆಲ್ಫಾ ಇಂಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತ ಪ್ರೂವ್ ಮಾಡಬೇಕು. ಬಟ್ ಇಲ್ಲಿ 1 ಇಲ್ಲ. ಅವಾಗ ನಾವು ಆಪರೇಷನ್ ಯೂಸ್ ಮಾಡಬೇಕಾದ್ರೆ ಯಾವ ತರ ಯೂಸ್ ಮಾಡಬೇಕು ಸರ್ ಅಂತಂದ್ರೆ ರೈಟ್ ಸೈಡ್ ಅನ್ನು ಅಬ್ಸರ್ವ್ ಮಾಡಬೇಕು. ನೀವು ರೈಟ್ ಸೈಡ್ ಅನ್ನು ಅಬ್ಸರ್ವ್ ಮಾಡಬೇಕು. ನೋಡಿ ಇಲ್ಲಿ ಆಲ್ಫಾ ಮೈನಸ್ ಬೀಟಾ ಸಿಗ್ಬೇಕು ಅಥವಾ ಬೀಟಾ ಮೈನಸ್ ಆಲ್ಫಾ ಸಿಕ್ಕಿದ್ರೆ ಏನ್ ಸಮಸ್ಯೆ ಇಲ್ಲ. ಆಲ್ಫಾ ಮೈನಸ್ ಬೀಟಾ ಸಿಗ್ಬೇಕು ಅಂತಂದ್ರೆ ನೋಡಿ ಆಲ್ಫಾ ಮೈನಸ್ ಬೀಟಾ ಸಿಗ್ಬೇಕು, ಇದರಿಂದ ಇದನ್ನ ಕಳಿತೀರಾ ಅಥವಾ ಇದರಿಂದ ಇದನ್ನ ಕಳಿತೀರಾ. ಇದು ಅಂತಂದ್ರೆ ಯಾವುದು R2 ಇಂಪ್ಲೈಸ್ ಇದರಿಂದ ಇದನ್ನ ಕಡಿತೀರಾ ಅಂತಂದ್ರೆ ಏನಾಯ್ತು R2 ಮೈನಸ್ R1 ಆಯ್ತು, ಒಂದಾಯ್ತು. 3x3 ಗೆ ಅಟ್ ಎ ಟೈಮ್ 2 ಯೂಸ್ ಮಾಡಬಹುದು. ಇವಾಗ 1 ಯೂಸ್ ಮಾಡಿದ್ರಿ. ಇನ್ನೊಂದು ಸೆಕೆಂಡ್ ಒಂದು ನೋಡಿ ಬೀಟಾ ಮೈನಸ್ ಗಾಮಾ ಅಂತಂದ್ರೆ ಇದೆರಡನ್ನಾದ್ರೂ ತಗೋಬಹುದು, ಇದನ್ನಾದ್ರೂ ತಗೋಬಹುದು, ಇಲ್ಲ ಅಂತಂದ್ರೆ ಇದನ್ನಾದ್ರೂ ತಗೋಬಹುದು. ನಾವು ಇದನ್ನೇ ತಗೋಣ R2 ಮೈನಸ್ R1. ನೆಕ್ಸ್ಟ್ ಗಾಮಾ ಮೈನಸ್ ಆಲ್ಫಾ ಅಂತ ಇದೆ. ಗಾಮಾ ಮೈನಸ್ ಆಲ್ಫಾ ಅಂತಂದ್ರೆ ಇದರಿಂದ ಇದನ್ನ ಕಳೀತಾ ಇದ್ದೀರಾ,
ಅಂದ್ರೆ ಏನಾಯ್ತು, ದಟ್ ಈಸ್ R3. R3 implies that R3 minus R3. ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಸರ್. ಇದನ್ನೇ ಯೂಸ್ ಮಾಡಬೇಕಾ, ಬೇರೆ ಯೂಸ್ ಮಾಡಿದ್ರೆ ಬರಲ್ಲ ಅನ್ಸೋದು? ಬರುತ್ತೆ, ಏನ್ ಸಮಸ್ಯೆ ಇಲ್ಲ. ಬಟ್ ಇವಾಗ ಆಲ್ರೆಡಿ ನಾವು ಅದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಕಂಟಿನ್ಯೂ ಮಾಡ್ತಾ ಇದೀವಿ ಸೇಮ್ ಆಪರೇಷನ್. ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಆಪರೇಷನ್ ಯಾವ ತರ ಬರೆಯೋದು ಅಂತ ಗೊತ್ತಾಗ್ತಿದೆಯಲ್ವಾ? 1 1 ಇದ್ದಾಗ ಅದು ಅಂತ ಗೊತ್ತಾಗ್ಬಿಡುತ್ತೆ. 1 1 ಇಲ್ಲ ಅಂತಂದಾಗ ನೀವು ರೈಟ್ ಸೈಡ್ ಅಬ್ಸರ್ವ್ ಮಾಡ್ಬೇಕು ನೋಡಿ, ಆಲ್ಫಾ ಮೈನಸ್ ಬೀಟಾ. ಇದರಿಂದ ಇದನ್ನ ಕಳೆದ್ರೆ ಆಲ್ಫಾ ಮೈನಸ್ ಬೀಟಾ ಬರುತ್ತೆ, R1 ಮೈನಸ್ R2. ಅಥವಾ ಇದರಿಂದ ಇದು ಕಳಿಬಹುದು. ಯಾಕೆ ಇದರಿಂದ ಇದು ಕಳಿತಾ ಇದೀನಿ ನಾನು ಅಂತಂದ್ರೆ ಆ ತರ ಬರ್ಬೇಕು, ಅದಕ್ಕೋಸ್ಕರ ಎಲ್ಲ ಸೇಮ್ ಆಗುತ್ತೆ. ಅವಾಗ ನಿಮ್ಗೆ ಈಸಿ ಆಗುತ್ತೆ ನೋಡ್ಕೊಳ್ಳೋದಕ್ಕೆ. R2 ಮೈನಸ್ R1. ನೆಕ್ಸ್ಟ್ R3 ಮೈನಸ್ R1, ಅದು ಕೂಡ ಇದೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಅಪ್ಲೈ ಮಾಡೋಣ. ಸಪೋಸ್ ಕನ್ಸಿಡರ್ ಇದನ್ನ LHS ಅಂತ ಅನ್ಕೊಳ್ತಾ ಇದೀವಿ, ಇದನ್ನ ಪ್ರೂವ್ ಮಾಡಬೇಕು. ಇದೊಂದು ಕಡೆ ಇರಲಿ ರಿಸಲ್ಟ್. R1 ಏನು ಚೇಂಜಸ್ ಆಗಲ್ಲ, ದಟ್ ಈಸ್ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಗಾಮಾ ಹಾಗೆ ಇರುತ್ತೆ. ನೆಕ್ಸ್ಟ್ R2 ನಲ್ಲಿ R1 ಸಬ್ಟ್ರಾಕ್ಟ್ ಮಾಡ್ತೀರಾ, ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂದ್ರೆ ಏನಾಯ್ತು, ಬೀಟಾ ಮೈನಸ್ ಆಲ್ಫಾ. ಸೆಕೆಂಡ್ ಒನ್ ಬಂದಾಗ ಬೀಟಾ ಸ್ಕ್ವೇರ್ ಮೈನಸ್ ಆಲ್ಫಾ ಸ್ಕ್ವೇರ್. ನೆಕ್ಸ್ಟ್ ಒನ್ ಬಂದಾಗ ಆ ಗಾಮಾ ಪ್ಲಸ್ ಆಲ್ಫಾದಲ್ಲಿ ಬೀಟಾ ಗಾಮಾ ಇದನ್ನ ಮೈನಸ್ ಮಾಡ್ತೀರಾ, ಅವಾಗ ಇದೆರಡು ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಆಲ್ಫಾ ಮೈನಸ್ ಬೀಟಾ ಸಿಗುತ್ತೆ ನೋಡಿ. ಇದರಿಂದ ಇದನ್ನ ಕಳೆದಾಗ ಇದು ಮೈನಸ್ ಆಗುತ್ತೆ, ಇದೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಅದೇ ತರ R3 ಮೈನಸ್ R1 ಬನ್ನಿ. R3 ಮೈನಸ್ R1 ಅಂದ್ರೆ ಗಾಮಾ ಮೈನಸ್ ಆಲ್ಫಾ. ನೆಕ್ಸ್ಟ್ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಗಾಮಾ ಸ್ಕ್ವೇರ್ ಮೈನಸ್ ಆಲ್ಫಾ ಸ್ಕ್ವೇರ್. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಇದು ಮೈನಸ್ ಇವೆರಡು ಕ್ಯಾನ್ಸಲ್ ಆಯ್ತು, ಬೀಟಾ ಕ್ಯಾನ್ಸಲ್ ಆಯ್ತು, ನಿಮ್ಗೆ ಆಲ್ಫಾ ಮೈನಸ್ ಗಾಮಾ ಉಳ್ಕೊಳ್ಳುತ್ತೆ. ಈ ತರ ಆಯ್ತು. ಸಪೋಸ್ ಇದನ್ನ ನೀವೇನಾದ್ರೂ ಕೂಡ ಸ್ಪ್ಲಿಟ್ ಮಾಡಿ ಬರೀತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ನೋಡಿ, ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಗಾಮಾ ಹಾಗೆ ಇರುತ್ತೆ. ಇದನ್ನ ಬೀಟಾ ಮೈನಸ್ ಆಲ್ಫಾ ಅಂತ ಬರೀತೀರಾ, A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ಬೀಟಾ ಪ್ಲಸ್ ಆಲ್ಫಾ, ಬೀಟಾ ಮೈನಸ್ ಆಲ್ಫಾ. ನೆಕ್ಸ್ಟ್ ಆಲ್ಫಾ ಮೈನಸ್ ಬೀಟಾ ಹಾಗೆ ಇರುತ್ತೆ. ಅದೇ ತರ ನೆಕ್ಸ್ಟ್ ಒನ್ ಇದು ಗಾಮಾ ಮೈನಸ್ ಆಲ್ಫಾ, A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಯೂಸ್ ಮಾಡಿದ್ರೆ ಗಾಮಾ ಪ್ಲಸ್ ಆಲ್ಫಾ, ಗಾಮಾ ಮೈನಸ್ ಆಲ್ಫಾ. ನೆಕ್ಸ್ಟ್ ಆಲ್ಫಾ ಮೈನಸ್ ಗಾಮಾ. ಈ ತರ ಆಯ್ತು. ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಕಾಮನ್ ತೆಗಿಬೇಕಾದ್ರೆ ಇದನ್ನ ನೋಡ್ಕೊಳ್ಳಿ, ಇದನ್ನ ನೋಡಿ, ರೋ ಇಂದ ಇಲ್ಲಿ ಬೀಟಾ ಮೈನಸ್ ಆಲ್ಫಾ ಇದೆ, ಆಲ್ಫಾ ಮೈನಸ್ ಬೀಟಾ ಇದೆ. ಆದ್ರಿಂದ ನಾವು ಕಾಮನ್ ತೆಗಿಬೇಕಾದ್ರೆ ಯಾವ್ದನ್ನ ಬೇಕಾದ್ರೂ ತೆಗಿಬಹುದು. ಬೀಟಾ ಮೈನಸ್ ಆಲ್ಫಾನ ಕಾಮನ್ ತೆಗೆಯೋಣ, ಅದೇನ್ ಬರುತ್ತೆ ಅಲ್ಲಿ ನೋಡ್ಕೊಳ್ಳೋಣ ಸೆಕೆಂಡ್ ರೋ ಇಂದ. ಅದೇ ತರ ಮೂರನೇದಕ್ಕೆ ಬನ್ನಿ, ಗಾಮಾ ಮೈನಸ್ ಆಲ್ಫಾ, ಆಲ್ಫಾ ಮೈನಸ್ ಗಾಮಾ ಮೈನಸ್ ಆಲ್ಫಾ ಕಾಮನ್ ತಗೋಣ, ತರ ಆಯ್ತು. ಗಾಮಾ ಮೈನಸ್ ಆಲ್ಫಾ ಕಾಮನ್ ತಗೊಂಡಿದ್ವಿ. ಇನ್ನು ಏನ್ ಉಳ್ಕೊಂಡಿರುತ್ತೆ ಅದನ್ನ ಬರೀತೀರಾ ಅಂತಂದ್ರೆ ಫಸ್ಟ್ ಇದರಲ್ಲಿ ಆಲ್ಫಾ ಇದೆ, ಆಲ್ಫಾ ಸ್ಕ್ವೇರ್ ಇದೆ, ಬೀಟಾ ಪ್ಲಸ್ ಗಾಮಾ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಲಿ ಕಾಮನ್ ತೆಗೆದಾಗ ಇದು 1 ಆಯ್ತು. ನೆಕ್ಸ್ಟ್ ಇದು ಬೀಟಾ ಪ್ಲಸ್ ಆಲ್ಫಾ ಆಯ್ತು, ಮೈನಸ್ ಇರೋದು ಕಾಮನ್ ತಗೊಂಡಿರ್ತೀರ. ನೆಕ್ಸ್ಟ್ ಇಲ್ಲಿ ಆಲ್ಫಾ ಮೈನಸ್ ಬೀಟಾ ಇದೆ, ನಾವು ಕಾಮನ್ ತೆಗೆದಿರೋದು ಬೀಟಾ ಮೈನಸ್ ಆಲ್ಫಾನ. ಸಪೋಸ್ ಆಲ್ಫಾ ಮೈನಸ್ ಬೀಟಾ ಕಾಮನ್ ತೆಗೆದಿದ್ರೆ 1 ಆಗ್ತಿತ್ತು, ಇದು ಬೀಟಾ ಮೈನಸ್ ಆಲ್ಫಾ ಕಾಮನ್ ತೆಗೆದಿರೋದ್ರಿಂದ ಅದು 1 ಅಲ್ಲ, -1. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಒನ್ ಕೂಡ ಕಾಮನ್ ತೆಗೆದಿದ್ರೆ ಅದು 1 ಆಯ್ತು. ನೆಕ್ಸ್ಟ್ ಗಾಮಾ ಪ್ಲಸ್ ಆಲ್ಫಾ ಆಯ್ತು. ನೆಕ್ಸ್ಟ್ ಒನ್ ಅಲ್ಲೂ ಕೂಡ ಅದೇ ತರ ಆಲ್ಫಾ ಮೈನಸ್ ಗಾಮಾ ತೆಗೆದ್ರೆ 1, ಗಾಮಾ ಮೈನಸ್ ಆಲ್ಫಾ ತೆಗೆದಿರೋದ್ರಿಂದ ಅದೇನಾಗಿರುತ್ತೆ -1 ಆಯ್ತು. ಈ ತರ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ 0 ಬರಲಿಲ್ಲ, ನಮಗೆ 0 ಬರಲಿಲ್ಲ, ಅದಕ್ಕೋಸ್ಕರ ಇದು 1 ಇದೆ, ಇದು -1 ಇದೆ, ಇವೆರಡನ್ನ ಆಡ್ ಮಾಡ್ಕೊಂಡ್ರೆ 0 ಬರುತ್ತೆ. ಇಲ್ಲಿ 1 ಇದೆ, ಇಲ್ಲಿ -1 ಇದೆ, ಆಡ್ ಮಾಡ್ಕೊಂಡ್ರೆ 0 ಬರುತ್ತೆ. ನಮ್ಮ ಇಂಟೆನ್ಷನ್ 0 ಬರಬೇಕು, ಎಕ್ಸ್ಪಾನ್ಷನ್ ಈಸಿ ಆಗಬೇಕು, ಅದಕ್ಕೋಸ್ಕರ ಆಡ್ ಮಾಡ್ತಾ ಇದ್ದೀನಿ. ಏನಂತ ಆಡ್ ಮಾಡ್ತಾ ಇದ್ದೀನಿ, ಕಾಲಮ್ C1 implies that C1 ಗೆ ಪ್ಲಸ್ C1 ಗೆ C3 ನ ಆಡ್ ಮಾಡ್ತಾ ಇದ್ದೀನಿ. C1 ಗೆ C3 ನ ಆಡ್ ಮಾಡ್ತಾ ಇದ್ದೀನಿ. ಸ್ಪೇಸ್ ಇಲ್ಲದೆ ಇರೋದ್ರಿಂದ ಅದನ್ನ ಈ ಕಡೆ ಕಂಟಿನ್ಯೂ ಮಾಡ್ತೀನಿ, ಅಥವಾ ಇಲ್ಲಿ ಕೆಳಗಡೆ ಕಂಟಿನ್ಯೂ ಮಾಡ್ತಾರೆ. ಇದು ನೆಕ್ಸ್ಟ್ ಪ್ರಾಬ್ಲಮ್. ಅದು ನೆಕ್ಸ್ಟ್ ಅದು ಕಂಟಿನ್ಯೂ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ನೋಡಿ, ಬೀಟಾ ಮೈನಸ್ ಆಲ್ಫಾ, ಗಾಮಾ ಮೈನಸ್ ಆಲ್ಫಾ ಇಂಟು ಇದಕ್ಕೆ ಇದನ್ನ ಆಡ್ ಮಾಡ್ತೀರಾ, ಅವಾಗ ನಿಮಗೆ ರಿಸಲ್ಟ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ.
ಇದಕ್ಕೆ ಇದನ್ನ ಆಡ್ ಮಾಡ್ತೀರಾ 0, ಇದಕ್ಕೆ ಇದನ್ನ ಆಡ್ ಮಾಡ್ತೀರಾ 0. ನೆಕ್ಸ್ಟ್ ಹಾಗೆ ಬರೀತೀರಾ ಉಳಿದಿರೋದನ್ನ. ಇದು ಆಲ್ಫಾ ಸ್ಕ್ವೇರು, ಇದು ಬೀಟಾ ಪ್ಲಸ್ ಆಲ್ಫಾ, ಗಾಮಾ ಪ್ಲಸ್ ಆಲ್ಫಾ, ಬೀಟಾ ಪ್ಲಸ್ ಗಾಮಾ, -1 ಈ ತರ ಆಯ್ತು. ಎಕ್ಸ್ಪ್ಯಾನ್ಷನ್ ಮಾಡಿ ಬೈ ಯೂಸಿಂಗ್ ಫಸ್ಟ್ ಕಾಲಮ್. ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಇದು ಬೀಟಾ ಮೈನಸ್ ಆಲ್ಫಾ, ಗಾಮಾ ಮೈನಸ್ ಆಲ್ಫಾ ಇಂಟು ಇಲ್ಲಿ ಹೊರಗಡೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇರುತ್ತೆ. ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀರಾ, ಇದೆರಡನ್ನ ಮಲ್ಟಿಪ್ಲೈ ಮಾಡ್ತೀರಾ ವಿತ್ ಮೈನಸ್ ಇದೆ. ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತದು ಮೈನಸ್ ಬೀಟಾ ಮೈನಸ್ ಆಲ್ಫಾ. ನೆಕ್ಸ್ಟ್ ಮೈನಸ್ ಬರುತ್ತೆ, ಇಲ್ಲೊಂದು ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ ಆಯ್ತು. ಪ್ಲಸ್ ಗಾಮಾ ಗಾಮಾ ಪ್ಲಸ್ ಆಲ್ಫಾ, ಗಾಮಾ ಪ್ಲಸ್ ಆಲ್ಫಾ. ಇಲ್ಲಿ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡಿ, ಆಲ್ಫಾ ಆಲ್ಫಾ ಕ್ಯಾನ್ಸಲ್ ಆಗುತ್ತೆ, ಆಲ್ಫಾ ಆಲ್ಫಾ ಕ್ಯಾನ್ಸಲ್ ಆಗಿರುತ್ತೆ. ಗಾಮಾ ಮೈನಸ್ ಬೀಟಾ ಉಳ್ಕೊಳ್ಳುತ್ತೆ. ಬೀಟಾ ಮೈನಸ್ ಆಲ್ಫಾ, ಗಾಮಾ ಮೈನಸ್ ಆಲ್ಫಾ, ಗಾಮಾ ಮೈನಸ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ಆರ್ಡರ್ ಬರೀಬೇಕು. ಫಸ್ಟ್ ಆಲ್ಫಾ ಮೈನಸ್ ಬೀಟಾ ಬೇಕು ನೋಡಿ, ಇಲ್ಲಿದೆ ಮೈನಸ್ ಕಾಮನ್ ತಗೊಂಡೆ. ಮೈನಸ್ ಅನ್ನ ನಾವೇನಾದ್ರೂ ಕೂಡ ಕಾಮನ್ ತಗೊಂಡಾಗ ಅದೇನಾಯ್ತು ಆಲ್ಫಾ ಮೈನಸ್ ಬೀಟಾ ಆಯ್ತು. ಒಂದು ಮೈನಸ್ ಇರುತ್ತೆ, ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ, ಇದು ಗಾಮಾ ಮೈನಸ್ ಬೀಟಾ, ನಮಗೆ ಬೀಟಾ ಮೈನಸ್ ಗಾಮಾ ಬೇಕು, ಇಲ್ಲೊಂದು ಮೈನಸ್ ಕಾಮನ್ ತಗೋಣ, ಅದು ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಪ್ಲಸ್ ಆಯ್ತು. ಇದನ್ನೇನಂತ ಬರೀಬಹುದು ಅವಾಗ ಬೀಟಾ ಮೈನಸ್ ಗಾಮಾ. ನೆಕ್ಸ್ಟ್ ಇದನ್ನ ಆಸ್ ಇಟ್ ಈಸ್ ಬರೀರಿ, ಗಾಮಾ ಮೈನಸ್ ಆಲ್ಫಾ ಆಸ್ ಇಟ್ ಈಸ್ ಬರುತ್ತೆ. ನೆಕ್ಸ್ಟ್ ಏನಿದೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ಇದೇ ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ RHS. ಇದು RHS ಆಗಿರುತ್ತೆ. ಇಲ್ಲಿ ಒಂದೇ ಒಂದು ಆಪರೇಷನ್ ಅನ್ನ ಹೆಚ್ಚಾಗಿ ಯೂಸ್ ಮಾಡಿದೀವಿ, C1 implies C1 plus C3. ಯಾಕೆ ಅಂತಂದ್ರೆ 0 ಬರಲಿಲ್ಲ ನಮಗೆ ಪ್ರಾಬ್ಲಮ್ ಅಲ್ಲಿ. ಯಾವಾಗ 0 ಬರಲ್ವೋ ಅವಾಗ ಯಾವ್ದಾದ್ರೂ 0 ಬರುತ್ತಾ ಅಂತ ಟ್ರೈ ಮಾಡಿ. ಕೆಲವೊಂದ್ ಕಡೆ 1 0 ಆಗುತ್ತೆ, ಕೆಲವೊಂದ್ ಕಡೆ 2 0 ಆಗುತ್ತೆ, ಎಷ್ಟಾದ್ರೂ ಪರವಾಗಿಲ್ಲ. ಅದಾದ್ಮೇಲೆ ಏನ್ ಮಾಡ್ತೀರಾ ಎಕ್ಸ್ಪ್ಯಾನ್ಷನ್ ಯೂಸ್ ಮಾಡ್ತೀರಾ. ಇದು ಪ್ರಾಬ್ಲಮ್ ನಂಬರ್ 5th one. ನೆಕ್ಸ್ಟ್ 6th one ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಪ್ರೂವ್ ದಟ್ x square yz, y square zx, z square xy is equal to x minus y minus z minus x into x into y plus y into z plus z into x. ಇಲ್ಲೂ ಅಷ್ಟೇನೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿ, ಇದನ್ನ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ ಇದು. ಪ್ರೂವ್ ಮಾಡಬೇಕು ಇದನ್ನ. 1 ಇದ್ದಾಗ ಟೈಪ್ 2 ಅಂತ ಹೇಳ್ತೀವಿ ಅಂತ ಹೇಳ್ಕೊಟ್ಟೆ. ಇದು 1 ಇಲ್ಲ, ಆದರೂ ಕೂಡ ಇದೇನಾಗಿರುತ್ತೆ ಟೈಪ್ 2 ಪ್ರಾಬ್ಲಮ್ ಆಗಿರುತ್ತೆ. ಹಾಗಾದ್ರೆ ಅದನ್ನ ಸಾಲ್ವ್ ಮಾಡೋದು ಯಾವ ತರ ಅಂತಂದ್ರೆ, ಫಸ್ಟ್ ಕನ್ಸಿಡರ್ ಇದನ್ನ LHS ಅಂತ ಟ್ರೀಟ್ ಮಾಡ್ತಾರೆ. LHS ಇಸ್ ಈಕ್ವಲ್ ಟು, ನೆಕ್ಸ್ಟ್ ಇಲ್ಲಿ ಎರಡು ಆಪರೇಷನ್ ಯೂಸ್ ಮಾಡ್ಬೇಕಲ್ವಾ. ರೈಟ್ ಸೈಡ್ ನೋಡಿ, ಎಕ್ಸ್ ಆದ್ಮೇಲೆ ವೈ ಇದೆ, ಎಕ್ಸ್ ಇಂದ ವೈ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ ಇಂದ ವೈ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ R1 ಮೈನಸ್ R2. ಬಟ್ ನಾವೇನು ಯೂಸ್ ಮಾಡ್ತಾ ಇದೀವಿ, R2 implies that R2 ಮೈನಸ್ R1 ಅನ್ನ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ y ಮೈನಸ್ z ಇದೆ, ಇದರಿಂದ ಇದನ್ನ ಕಳಿತೀರಾ, ಅದನ್ನ ಬಿಟ್ಬಿಡಿ. ಲಾಸ್ಟ್ ಒನ್ ಬನ್ನಿ, z ಮೈನಸ್ x ಅಂತಂದ್ರೆ ಇದರಿಂದ ಇದನ್ನ ಕಳಿತೀರಾ. ಅಂದ್ರೆ ಏನಾಯ್ತು R3 implies that R3 ಮೈನಸ್ R1, R3 implies that R3 ಮೈನಸ್ R1 is equal to, ಯೂಸ್ ಮಾಡಿ. R1 ಹಾಗೆ ಇರುತ್ತೆ, x ಸ್ಕ್ವೇರ್ yz ಹಾಗೆ ಇರುತ್ತೆ. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, y ಮೈನಸ್ x. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, y ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಇಲ್ಲೂ ಕೂಡ z ಇದೆ, ಇಲ್ಲೂ ಕೂಡ z ಇದೆ, ಎರಡೂ ಕಡೆ z ಇದೆ. z ನ ಕಾಮನ್ ತೆಗೆದುಬಿಡಿ. z ನ ಕಾಮನ್ ತೆಗೆದಾಗ ರಿಮೈನಿಂಗ್ ವ್ಯಾಲ್ಯೂ ಏನಾಗಿರುತ್ತೆ x ಮೈನಸ್ y. ನೆಕ್ಸ್ಟ್ ಅದೇ ತರ R3 ಮೈನಸ್ R1, ಇದರಿಂದ ಇದನ್ನ ಕಳೀತೀರಾ. z ಅಲ್ಲಿ x ನ ಸಬ್ಟ್ರಾಕ್ಟ್ ಮಾಡಿದ್ರೆ z ಮೈನಸ್ x. ನೆಕ್ಸ್ಟ್ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, z ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ನೆಕ್ಸ್ಟ್ ಇವೆರಡರಲ್ಲಿ y ನ ಕಾಮನ್ ತೆಗಿತೀರಾ, y ನ ಕಾಮನ್ ತೆಗೆದ್ರೆ ಅವಾಗ ರಿಮೈನಿಂಗ್ ಏನಾಗಿರುತ್ತೆ x ಮೈನಸ್ z. ಈ ತರ ಆಯ್ತು. ನೆಕ್ಸ್ಟ್ ಇಲ್ಲಿ ನೀವು ಕಾಮನ್ ತಗೋಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ಸ್ಟೆಪ್ ಅಲ್ಲಿ ಏನ್ ಮಾಡಿರಬೇಕು ಅಂತಂದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿರಬೇಕು. ಇಲ್ಲಿ y ಮೈನಸ್ x ಇದೆ, y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇದೆ, ಅಂದ್ರೆ ಏನಾಯ್ತು ಇದು y ಪ್ಲಸ್ x ಇಂಟು y ಮೈನಸ್ x ಆಯ್ತು. ಫಸ್ಟ್ ಇಲ್ಲಿಂದ ಒಂದು ಎಲಿಮೆಂಟ್ ನ ಕಾಮನ್ ತೆಗಿತಾ ಇದ್ದೀನಿ. ಯಾವ ಎಲಿಮೆಂಟ್ ಅಂತಂದ್ರೆ ಅದು y ಮೈನಸ್ x ಅನ್ನ ಕಾಮನ್ ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಅದೇ ತರ ಇಲ್ಲಿಗೆ ಬರ್ತೀರಾ, ಇಲ್ಲಿಂದ ಒಂದು ಎಲಿಮೆಂಟ್ ಕಾಮನ್ ತಗೊಳ್ತೀರಾ, ಅದು z ಮೈನಸ್ x ಆಗಿರುತ್ತೆ.
ಡಿಟರ್ಮಿನೆಂಟ್. ಇನ್ನೇನು ಉಳ್ಕೊಳ್ಳುತ್ತೆ ಅದನ್ನ ನೋಟ್ ಮಾಡ್ತೀರಾ. ಫಸ್ಟ್ ಇಲ್ಲಿ ಎಕ್ಸ್ ಇರುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇರುತ್ತೆ, ಅಂಡ್ ದೆನ್ ಇಲ್ಲಿ ವೈ ಝೆಡ್ ಇರುತ್ತೆ. ಸೆಕೆಂಡ್ ಇದನ್ನ ಕಾಮನ್ ತಗೊಂಡಿದ್ರೆ ಅದು 1 ಆಯಿತು. ವೈ ಮೈನಸ್ ಎಕ್ಸ್ ಕಾಮನ್ ತಗೊಂಡಿದ್ರೆ ಈಗ ವೈ ಪ್ಲಸ್ ಎಕ್ಸ್ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ, ಇಲ್ಲಿ ಎಕ್ಸ್ ಮೈನಸ್ ವೈ ಕಾಮನ್ ತಗೊಂಡಿದ್ರೆ ಝೆಡ್ ಅಂತ ಬರೀತಿದ್ವಿ. ವೈ ಮೈನಸ್ ಎಕ್ಸ್ ಕಾಮನ್ ತಗೊಂಡಿರೋದ್ರಿಂದ ಅದು ಮೈನಸ್ ಝೆಡ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ಝೆಡ್ ಮೈನಸ್ ಎಕ್ಸ್ ಕಾಮನ್ ತಗೊಂಡಿದ್ರೆ 1 ಆಯಿತು. ಇದನ್ನ ಝೆಡ್ ಪ್ಲಸ್ ಎಕ್ಸ್ ಅಂತ ಬರೀತೀರಾ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಎಕ್ಸ್ ಮೈನಸ್ ಝೆಡ್ ಕಾಮನ್ ತಗೊಂಡಿದ್ರೆ ಝೆಡ್ ಮೈನಸ್ ಎಕ್ಸ್, ಆದ್ರಿಂದ ಅದು ವೈ ಆಗಿರಲ್ಲ, ಮೈನಸ್ ವೈ ಆಗಿರುತ್ತೆ. ಈ ತರ ಆಯ್ತು. ನೆಕ್ಸ್ಟ್ ಇಲ್ಲೂ ಅಷ್ಟೇನೆ ಝೀರೋ ಬರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ಯಾವುದಾದ್ರೂ ಒಂದನ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ, ರೋ ಇಂದನೇ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ಇದರಿಂದ ಯಾವ್ದಾದ್ರು ಒಂದು ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ ಯಾವ್ದನ್ನ ಬೇಕಾದ್ರೂ ಸಬ್ಟ್ರಾಕ್ಟ್ ಮಾಡ್ಬೋದು ನಾವು. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಯಾವ್ದನ್ನ, ಅಥವಾ R2 ಇಂದ ಇದನ್ನಾದ್ರೂ ಸಬ್ಟ್ರಾಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಯಾವ ತರ ಬೇಕಾದ್ರೂ 1 1 ಇದೆಯಲ್ಲ ಆದ್ರಿಂದ ಅದನ್ನ ನೋಡ್ಕೊಳ್ತೀರಾ. ಸಪೋಸ್ ನಾವು ಈ ತರ ಮಾಡ್ತೀವಿ ಅಂತ ಅನ್ಕೊಳ್ಳಿ, R3 ಇಂಪ್ಲೈಸ್ R3 ಮೈನಸ್ R2 ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅವಾಗ ರಿಸಲ್ಟ್ ಏನಾಗಿರುತ್ತೆ, ಇದು y ಮೈನಸ್ ಎಕ್ಸ್ ಹಾಗೆ ಇರುತ್ತೆ, z ಮೈನಸ್ ಎಕ್ಸ್ ಹಾಗೆ ಇರುತ್ತೆ, ಎಕ್ಸ್ ಸ್ಕ್ವೇರ್ ವೈ ಝೆಡ್ ಹಾಗೆ ಇರುತ್ತೆ. ಇದು 1 y ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹಾಗೆ ಇರುತ್ತೆ. ನೆಕ್ಸ್ಟ್ R3 ಮೈನಸ್ R2 ಅಂತಂದ್ರೆ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 0. ನೆಕ್ಸ್ಟ್ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ ವೈ ಮೈನಸ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ವಿ, ಝೆಡ್ ಮೈನಸ್ ವೈ ಆಯಿತು, ನೆಕ್ಸ್ಟ್ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ರ ಮೈನಸ್ ವೈ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು, ಅಂದ್ರೆ ಝೆಡ್ ಮೈನಸ್ ವೈ, ಅದು ಕೂಡ ಝೆಡ್ ಮೈನಸ್ ವೈ. ಮತ್ತೆ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇದು ವೈ ಮೈನಸ್ ಎಕ್ಸ್ ಆಯಿತು, ಇಲ್ಲಿ ಝೆಡ್ ಮೈನಸ್ ಎಕ್ಸ್ ಆಯಿತು, ಇಲ್ಲಿ ಒಂದು ಕಾಮನ್ ತಗೋಬಹುದು. ಲಾಸ್ಟ್ ರೋ ಇಂದ ಝೆಡ್ ಮೈನಸ್ ವೈ ನ ಕಾಮನ್ ತಗೊಂಡು ಅವಾಗ ರಿಮೈನಿಂಗ್ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ಇದು ಎಕ್ಸ್ ಸ್ಕ್ವೇರ್ ವೈ ಝೆಡ್, ಇದು 1 ವೈ ಪ್ಲಸ್ ಎಕ್ಸ್ ಮೈನಸ್ ಝೆಡ್. ನೆಕ್ಸ್ಟ್ ಇದು 0 ಆಯಿತು, 1 ಆಗಿರುತ್ತೆ, ಈ ತರ ಆಯ್ತು. ನೆಕ್ಸ್ಟ್ ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಅಂತಂದ್ರೆ ಇನ್ನೊಂದು ಆಪರೇಷನ್ ಅಪ್ಲೈ ಮಾಡಬಹುದು, ಬಟ್ ಜಾಸ್ತಿ ಆಗುತ್ತೆ ನಿಮಗೆ. 1 0 ಇರೋದ್ರಿಂದ ಏನು ಸಮಸ್ಯೆ ಇಲ್ಲ, ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳಿ. ಯಾವ್ದು ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳಿ. ಅವು 3 ವ್ಯಾಲ್ಯೂಸ್ಗಳು ಹಾಗೆ ಇರುತ್ತೆ. ಫಸ್ಟ್ ಏನ್ ಬರ್ಕೊಂಡಿರ್ತೀರಾ ವ್ಯಾಲ್ಯೂಸ್ಗಳು ಹಾಗೆ ಇರುತ್ತೆ. ದಟ್ ಈಸ್ y ಮೈನಸ್ ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಝೆಡ್ ಮೈನಸ್ ವೈ ಇಂಟು ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ. ದಟ್ ಈಸ್ ಎಕ್ಸ್ ಇಂಟು ಆ ಕಾಲಮ್ ಮತ್ತೆ ರೋ ಬಿಡ್ತೀರಾ. y ಪ್ಲಸ್ ಎಕ್ಸ್ಗೆ 1 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ y ಪ್ಲಸ್ ಎಕ್ಸ್. ನೆಕ್ಸ್ಟ್ ಮೈನಸ್, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಆಯಿತು, ಪ್ಲಸ್ ಝೆಡ್, ಇದು 1 ಟರ್ಮ್. ನೆಕ್ಸ್ಟ್ ಇದು ಪ್ಲಸ್, ಇದು ಮೈನಸ್ 1 ಇಂಟು ಈ ಕಾಲಮ್ ಮತ್ತೆ ಇರೋನ ಬಿಡ್ತೀರಾ. ಎಕ್ಸ್ ಸ್ಕ್ವೇರ್ಗೆ 1 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ವೈ ಝೆಡ್ ಅಂತಂದ್ರೆ ವೈ ಝೆಡ್. ಈ ತರ ಆಯ್ತು. ದಟ್ ವ್ಯಾಲ್ಯೂ ಇಲ್ಲೇ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ ನೋಡಿ, ಎಕ್ಸ್ ನ ವೈಗೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವೈ, ಎಕ್ಸ್ ನ ಎಕ್ಸ್ಗೆ ಮಲ್ಟಿಪ್ಲೈ ಮಾಡ್ತೀರಾ ಎಕ್ಸ್ ಸ್ಕ್ವೇರ್, ಎಕ್ಸ್ ನ ಝೆಡ್ಗೆ ಮಲ್ಟಿಪ್ಲೈ ಮಾಡ್ತೀರಾ ಎಕ್ಸ್ ಝೆಡ್. ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಝೆಡ್ ಆಯ್ತು. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಇದೆ, 1 ಮೈನಸ್ ಕಾಮನ್ ತಗೊಳ್ಳಿ, ಎಕ್ಸ್ ಮೈನಸ್ ವೈ. ನೆಕ್ಸ್ಟ್ ಇಲ್ಲೊಂದು ಮೈನಸ್ ಕಾಮನ್ ತಗೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ, ವೈ ಮೈನಸ್ ಝೆಡ್. ಇದನ್ನ ಹಾಗೆ ಬರ್ಕೊಳ್ಳಿ, ಝೆಡ್ ಮೈನಸ್ ಎಕ್ಸ್. ಇದನ್ನು ಅಷ್ಟೇ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಅಥವಾ ಎಕ್ಸ್ ಝೆಡ್. ಇದನ್ನ ನಾವು ಪ್ರೂವ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್. ಇದಿಷ್ಟನ್ನ ಪ್ರೂವ್ ಮಾಡಬೇಕು ನಾವು. ಇಲ್ಲಿ ಎಕ್ಸ್ಟ್ರಾ ಒಂದೊಂದು ಆಪರೇಷನ್ ಯೂಸ್ ಮಾಡಬೇಕಲ್ಲ, ಅದನ್ನ ನೋಡ್ಕೊಳ್ಳಿ. ನೀವು ಇಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು, ಬಟ್ ಏನಾಗಿರ್ಬೇಕು ಅಂದ್ರೆ 0 ಆಗ್ಬೇಕಷ್ಟೇ. 0 ಆಗ್ತಕ್ಕಂಥ ಯಾವ ಆಪರೇಷನ್ಸ್ಗಳನ್ನ ಬೇಕಾದ್ರೂ ಕೂಡ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್
ಟೈಪ್ 2 ನಲ್ಲಿ ಲಾಸ್ಟ್ ಪ್ರಾಬ್ಲಮ್ 7th ಒನ್. ಪ್ರೂವ್ ದಟ್ x square 1 plus px cube y square 1 plus py cube z square 1 plus pz cube is equal to 1 plus pxyz into x minus y minus z minus x. p is any scalar ಅಂತ ಹೇಳ್ತಾ ಇದ್ದಾರೆ. ಇದನ್ನ ಪ್ರೂವ್ ಮಾಡಬೇಕು. ಒಂದ್ ಸೆಕೆಂಡ್. ಇಲ್ಲೂ ಅಷ್ಟೇ ನಿಮಗೆ ಯಾವುದೇ ತರಹದ 1 ಇಲ್ಲ, ಆದರೂ ಕೂಡ ಈ ಪ್ರಾಬ್ಲಮ್ ಟೈಪ್ 2ನೇ ಆಗಿರುತ್ತೆ. ಫಸ್ಟ್ ಇದನ್ನ ಪ್ರೂವ್ ಮಾಡೋದನ್ನ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಇಷ್ಟು ವ್ಯಾಲ್ಯೂನ ನೀವು ಪ್ರೂವ್ ಮಾಡಬೇಕು. ಈ ರಿಸಲ್ಟ್ ಅನ್ನ ಆಮೇಲೆ ನೋಡ್ಕೊಳ್ಳೋಣ. ಕನ್ಸಿಡರ್ LHS ಅಂತಂದ್ರೆ ಅದನ್ನ ಸ್ಟೇಟ್ಮೆಂಟ್ ಅನ್ನ ಒಂದ್ಸಲ ಹಾಗೆ ಇಟ್ಕೊಳ್ತೀರ. ನೀವು ಈ ಡಿಟರ್ಮಿನೆಂಟ್ ಅಲ್ಲಿ ಲಾಸ್ಟ್ ಕಾಲಮ್ ಅನ್ನು ಅಬ್ಸರ್ವ್ ಮಾಡ್ತೀರಾ. ಬೈ ದ ಪ್ರಾಪರ್ಟಿ ಫಿಫ್ತ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ರೋ ಅಥವಾ ಒಂದು ಕಾಲಮ್ ಅಲ್ಲಿ ಇರತಕ್ಕಂತ ಎಲ್ಲಾ ಎಲಿಮೆಂಟ್ಸ್ಗಳು, ಎಲ್ಲಾ ಟರ್ಮ್ಗಳು ಸಮ್ ಆಫ್ ಟೂ ಟರ್ಮ್ಸ್ ಆಗಿದ್ರೆ ಅದನ್ನ ನಾವು ಸಮ್ ಆಫ್ ಟೂ ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಹೇಳುತ್ತೆ. 5ನೇ ಪ್ರಾಪರ್ಟಿ ಪ್ರಕಾರ ಯಾವುದಾದ್ರೂ ಒಂದು ರೋನಲ್ಲಿ ಅಥವಾ ಒಂದು ಕಾಲಮ್ ಅಲ್ಲಿ ಇರತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ಸಮ್ ಆಫ್ ಟೂ ಟರ್ಮ್ಸ್ ಇದ್ರೆ ಸಮ್ ಆಫ್ ಟೂ ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಹೇಳುತ್ತೆ. ಇವಾಗ ಫಸ್ಟ್ ಸ್ಟೆಪ್ ನಾವು ಸಮ್ ಆಫ್ ಟೂ ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ. ಅದನ್ನ ಸಮ್ ಆಫ್ ಟೂ ಡಿಟರ್ಮಿನೆಂಟ್ಸ್ ಆಗಿ ಎರಡರಲ್ಲೂ ಕೂಡ ನೋಡಿ, x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ ಹಾಗೆ ಇರ್ತದೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ ಹಾಗೆ ಇರುತ್ತೆ. ಫಸ್ಟ್ ಡಿಟರ್ಮಿನೆಂಟ್ ಅಲ್ಲಿ ಫಸ್ಟ್ ಒನ್ ಎಲಿಮೆಂಟ್ಸ್ ಬರೀತೀರಾ ಅಂದ್ರೆ ಇದು 1 1 1 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ. ಇಲ್ಲಿ ನೇರ ಉಳ್ಕೊಂಡಿರುತ್ತೆ ಅಂದ್ರೆ px ಕ್ಯೂಬ್ py ಕ್ಯೂಬ್ pz ಕ್ಯೂಬ್ ಈ ತರ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇದನ್ನ ಒಂದು ಆರ್ಡರ್ ಅಲ್ಲಿ ಬರೀಬೇಕು. ನಾವು ಆರ್ಡರ್ ಆಗಿ ಬರೆಯೋದು ಯಾವ ತರ ಅಂತಂದ್ರೆ, ನಮ್ಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಕಾಲಮ್ ಅಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಇವಾಗ ನೋಡಿರೋ ಪ್ರಾಬ್ಲಮ್ ಅಲ್ಲಿ ನೆಕ್ಸ್ಟ್ ಪವರ್ 1 ಇರುತ್ತೆ, ನೆಕ್ಸ್ಟ್ ಪವರ್ 2 ಇರುತ್ತೆ, ಪವರ್ 3 ಇರುತ್ತೆ. ಆ ತರ ಬರೀಬೇಕು. ಕಾನ್ಸ್ಟೆಂಟ್ ಇರಬೇಕು ಅಂತಂದ್ರೆ ನೋಡಿ, ಇದು ಈ ಕಾಲಮ್ ಇವೆರಡನ್ನು ಇಂಟರ್ಚೇಂಜ್ ಮಾಡ್ತಾ ಇದೀವಿ ಅಂತಂದ್ರೆ ಏನು, C1 ಡಬಲ್ ಆರೋ ಮಾರ್ಕ್ ಬರೆದು C3 ಈ ತರ ಬರುತ್ತೆ. C1 ನ C3 ಪ್ಲೇಸ್ ಬರೀತಾ ಇದ್ದೀರಾ, C3 ನ C1 ಪ್ಲೇಸ್ ಬರೀತಾ ಇದ್ದೀರಾ. ಇದು ಯಾವ ಪ್ರಾಪರ್ಟಿ? ಸೆಕೆಂಡ್ ಪ್ರಾಪರ್ಟಿ. ಎರಡು ರೋಗಳು ಅಥವಾ ಎರಡು ಕಾಲಮ್ಗಳನ್ನ ಏನಾದ್ರೂ ಚೇಂಜ್ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, ಚೇಂಜಸ್ ಬೈ ಇಟ್ಸ್ ಸೈನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಮೈನಸ್ ಬಂದಿರುತ್ತೆ. ಮಿಡಲ್ ಆಗಿ ಬರೀತೀರಾ x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ ಇದಾಗೆ ಇರುತ್ತೆ. ಇದನ್ನ ಇಲ್ಲಿಗೆ ಬರೆದಾಗ ಇದು 1 1 1 ಆಯ್ತು. ಇದನ್ನ ಈ ಕಡೆ ಬರೀತೀರಾ, ಅವಾಗ ಏನಾಯ್ತು, x y z ಆಯ್ತು. ಬೈ ದ ಸೆಕೆಂಡ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಪ್ರಕಾರ ಎರಡು ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ. ಇದು ಪ್ಲಸ್ ಇತ್ತು, ಇದು ಮೈನಸ್ ಬೇಕಂದ್ರೆ ಪ್ಲಸ್. ಇಲ್ಲಿಗೆ ಬರೋಣ. ಇಲ್ಲಿ ಲಾಸ್ಟ್ ಕಾಲಮ್ನ ಅಬ್ಸರ್ವ್ ಮಾಡಿ. ಈ ಲಾಸ್ಟ್ ಕಾಲಮ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ p ಇದೆ, ಆದ್ರಿಂದ ಅದನ್ನ ಹೊರಗಡೆ ತೆಗಿಬಹುದು ಬೈ ದ ಫೋರ್ತ್ ಪ್ರಾಪರ್ಟಿ. ಒಂದು ರೋ ಅಥವಾ ಒಂದು ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ನ ಹೊರಗಡೆ ತೆಗಿಬಹುದು, ಅವಾಗ p ಇಂಟು ಇನ್ನ ಇದು x ಆಗಿರುತ್ತೆ, ಇದು x ಸ್ಕ್ವೇರ್ ಆಗಿರುತ್ತೆ, x ಕ್ಯೂಬ್ ಅಂಡ್ ದೆನ್ y ಸ್ಕ್ವೇರ್ y ಕ್ಯೂಬ್ z ಸ್ಕ್ವೇರ್ z ಕ್ಯೂಬ್ ಈ ತರ ಆಯ್ತು. ಮತ್ತೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರಲಿಲ್ಲ, ಯಾಕೆ ಅಂತಂದ್ರೆ 1 ಇದೆ. ನೆಕ್ಸ್ಟ್ ಕಡಿಮೆ ಇರ್ತಕ್ಕಂಥದ್ದು ಅಂತಂದ್ರೆ x y z. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ಇದೆರಡನ್ನ ರೀಪ್ಲೇಸ್ ಮಾಡೋಣ. ಅದೆರಡನ್ನ ರೀಪ್ಲೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನು, C2 ನ C3 ಆಗಿ, C3 ನ C2 ಆಗಿ, ಇಂಟರ್ಚೇಂಜ್ C2 C3. ಈ ಡಿಟರ್ಮಿನೆಂಟ್ ಮೈನಸ್ ಇತ್ತು, ಇದನ್ನ ನಾವು ಮತ್ತೆ ಇಂಟರ್ಚೇಂಜ್ ಮಾಡಿದಾಗ ಬೈ ದ ಸೆಕೆಂಡ್ ಪ್ರಾಪರ್ಟಿ ಎರಡು ರೋ ಅಥವಾ ಎರಡು ಕಾಲಮ್ ನ ಇಂಟರ್ಚೇಂಜ್ ಮಾಡಿದ್ರೆ ಮೈನಸ್ ಇರುತ್ತೆ, ಮತ್ತೊಂದು ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಇದನ್ನೇನಂತ ಬರೀತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇಲ್ಲಿ 1 ಇರುತ್ತೆ. ನೆಕ್ಸ್ಟ್ ಇಲ್ಲಿ x y z ಇರುತ್ತೆ, ಇಲ್ಲಿ x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ ಇರುತ್ತೆ, x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್. ಇಂಟರ್ಚೇಂಜ್ ಮಾಡಿದ್ರೆ ಇದೆರಡನ್ನ ಇಂಟರ್ಚೇಂಜ್ ಮಾಡಿದಾಗ ಒಂದು ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್ p ಇಂಟು ಫಸ್ಟ್ ರೋನ ಅಬ್ಸರ್ವ್ ಮಾಡಿ. ಫಸ್ಟ್ ರೋ
ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಕ್ಯೂಬ್ ಇದೆ, ಮೂರಲ್ಲಿ ಎಕ್ಸ್ ಇದೆ. ಎಕ್ಸ್ ನ ಕಾಮನ್ ತಗೊಳ್ಳೋಣ ಫಸ್ಟ್ ರೋ ಇಂದ. ಸೆಕೆಂಡ್ ರೋ ಇಂದ ವೈ ನ ಕಾಮನ್ ತಗೊಳ್ತೀರಾ. ಅದೇ ತರ ಥರ್ಡ್ ರೋ ಇಂದ ಝೆಡ್ ನ ಕಾಮನ್ ತಗೊಳ್ತೀರಾ. ಗೊತ್ತಾಗ್ತಿದೆ ಅಲ್ವಾ? ಕಾಮನ್ ತೆಗೆದಾಗ ಏನು ವ್ಯಾಲ್ಯೂ ಉಳ್ಕೊಂಡಿರುತ್ತೆ ಅದನ್ನ ಬರೀತೀರಾ. ಇದು 1 ಆಯ್ತು, ಇದು ಎಕ್ಸ್ ಸ್ಕ್ವೇರ್ ಆಯ್ತು, ಅದೇ ತರ ಇದು 1 ವೈ ಸ್ಕ್ವೇರ್ ಆಯ್ತು, ನೆಕ್ಸ್ಟ್ 1 ಇದು ಝೆಡ್ ಸ್ಕ್ವೇರ್ ಆಯ್ತು. ಈ ತರ ಆಯ್ತು. ಇದೊಂದು ಟರ್ಮ್. ಮತ್ತೆ ಇವೆರಡರಲ್ಲೂ ಕೂಡ ನಮ್ಗೆ ಡಿಟರ್ಮಿನೆಂಟ್ಸ್ ಕಾಮನ್ ಇದೆ. ಎರಡು ಸೇಮ್ ಡಿಟರ್ಮಿನೆಂಟ್ ಇದೆ. ಕಾಮನ್ ತಗೋಬಿಡಿ ಡಿಟರ್ಮಿನೆಂಟ್ ನ ಕಾಮನ್ ತೆಗೆದ್ರೆ ಅಂದ್ರೆ 1 ಎಕ್ಸ್ ಸ್ಕ್ವೇರ್, 1 ವೈ ಸ್ಕ್ವೇರ್, 1 ಝೆಡ್ ಸ್ಕ್ವೇರ್. ಇದನ್ನ ನಾವೇನಾದ್ರೂ ಕಾಮನ್ ತಗೊಂಡ್ರೆ ಇಲ್ಲಿ 1 ಇರುತ್ತೆ ಪ್ಲಸ್ ಸೆಕೆಂಡ್ ಟರ್ಮ್ ಅಲ್ಲಿ ಪಿ ಎಕ್ಸ್ ವೈ ಝೆಡ್ ಇರುತ್ತೆ. ಈ ತರ ಬರುತ್ತೆ. ನಮ್ಗಿನ್ನ ಫೈನಲ್ ಆನ್ಸರ್ ಬಂದಿಲ್ಲ. ಫೈನಲ್ ಆನ್ಸರ್ ಈ ತರ ಇರಬೇಕು. ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ನೋಡಿ, ಇಲ್ಲಿ 1 ಇದೆ. 1 ಇದೆ ಅಂತಂದ್ರೆ ಕಾಲಮ್ ಅಲ್ಲಿ ರೋ ಆಪರೇಷನ್ ಯೂಸ್ ಮಾಡ್ತೀರಾ. ಯಾವ ರೋ ಆಪರೇಷನ್? R2 implies that R2 minus R1. ಅದೇ ತರ R3 implies that R3 minus R1. ಇದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದೀವಿ. That value is equal to 1x square R2 minus R1 0, y minus x, y square minus x square. ಅದೇ ತರ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 0, z minus x, z square minus x square. ಇದನ್ನ ಹಾಗೆ ಬರೀತೀರಾ. 1 plus p of x y z ನ ಹಾಗೆ ನೋಟ್ ಮಾಡ್ತೀರಾ. a square minus b square, ಆದ್ರಿಂದ a plus b into a minus b ಅಂತ ಬರೀತೀರಾ. ಫಸ್ಟ್ ಇದನ್ನ ಬರ್ಕೊಳ್ಳೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 plus p of x y z into ಇಲ್ಲಿ ಸೆಕೆಂಡ್ ರೋ ಇಂದ y minus x ಕಾಮನ್ ತಗೋಣ. ಅದೇ ತರ ಥರ್ಡ್ ರೋ ಇಂದ z minus x ಕಾಮನ್ ತಗೋಣ. ಇನ್ನೇನು ಉಳ್ಕೊಳ್ಳುತ್ತೆ ಅದನ್ನ ನೋಟ್ ಮಾಡ್ಕೊಳ್ಳೋಣ. ಫಸ್ಟ್ ರೋ ನಲ್ಲಿ ಏನಿರುತ್ತೆ? 1x ಸ್ಕ್ವೇರ್ ಇರುತ್ತೆ. ಸೆಕೆಂಡ್ ರೋ ನಲ್ಲಿ 0, y minus x ಕಾಮನ್ ತಗೊಂಡಿದ್ರೆ 1. ಇದು y minus x, y plus x. y minus x ಕಾಮನ್ ತಗೊಂಡಿದ್ರೆ y plus x ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಒನ್ಸ್ ಅಗೈನ್ ಇದು 0, z minus x ಕಾಮನ್ ತಗೊಂಡಿದ್ರೆ 1. z ಸ್ಕ್ವೇರ್ ಮೈನಸ್ x ಸ್ಕ್ವೇರ್ z plus x into z minus x ಅಂತ ಬರೀತೀರಾ. z minus x ಕಾಮನ್ ತಗೊಂಡಿರ್ತೀರಾ, ಇನ್ನು z plus x ಉಳ್ಕೊಳ್ಳುತ್ತೆ. ಈ ತರ ಇವಾಗ ಎಕ್ಸ್ಪ್ಯಾನ್ಷನ್ ಮಾಡಿ. ಫೈನಲ್ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಹಾಗೆ ಬರೀತೀರಾ. ದಟ್ ಈಸ್ 1 plus pxyz into y minus x, z minus x into ಎಕ್ಸ್ಪ್ಯಾನ್ಷನ್ ಮಾಡಿ ಅದನ್ನ ಬೈ ಯೂಸಿಂಗ್ ಫಸ್ಟ್ ಕಾಲಮ್. 1 into z plus x ಮೈನಸ್ ಎರಡಕ್ಕೂ ಮಲ್ಟಿಪ್ಲೈ ಆಗಿರುತ್ತೆ. ಇದು ಮೈನಸ್ y ಮೈನಸ್ x ಆಯ್ತು. x ಕ್ಯಾನ್ಸಲ್ ಆಯ್ತು. z ಮೈನಸ್ y ಉಳ್ಕೊಳ್ಳುತ್ತೆ. ಇದನ್ನ ಆರ್ಡರ್ ಆಗಿ ಬರೀತೀರಾ ಅಂತಂದ್ರೆ ಫಸ್ಟ್ x ಮೈನಸ್ y ಬರೀಬೇಕು. ಇಲ್ಲಿ ಮೈನಸ್ ನ ಕಾಮನ್ ತಗೊಂಡ್ರೆ x ಮೈನಸ್ y ಆಯ್ತು. ನೆಕ್ಸ್ಟ್ ಇಲ್ಲಿ ಬರೀತೀರಾ. ಇಲ್ಲೊಂದು ಮೈನಸ್ ಕಾಮನ್ ತಗೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. y ಮೈನಸ್ z. ನೆಕ್ಸ್ಟ್ ಇದನ್ನ ಬರ್ಕೊಳ್ಳಿ z ಮೈನಸ್ x. ಲಾಸ್ಟ್ ಅಲ್ಲಿ ಇದನ್ನ ಬರ್ಕೊಳ್ಳಿ 1 plus p of x into y into z. ಇದೇನೆ ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್. ಇಟ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್. ಇಲ್ಲಿವರೆಗೆ ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಗಳು ಟೈಪ್ 2 ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ರೋನಲ್ಲಿ 1 ಇರುತ್ತೆ, ಇಲ್ಲ ಕಾಲಮ್ ಅಲ್ಲಿ 1 ಇರುತ್ತೆ. ರೋನಲ್ಲಿ 1 ಇದ್ದಾಗ ಕಾಲಮ್ ಆಪರೇಷನ್ ಯೂಸ್ ಮಾಡಬೇಕು, ಕಾಲಮ್ ಅಲ್ಲಿ 1 ಇದ್ದಾಗ ರೋ ಆಪರೇಷನ್ ಯೂಸ್ ಮಾಡಬೇಕು. ಉಲ್ಟಾ, ರೋ ಇದ್ರೆ ಕಾಲಮ್ ಇದ್ರೆ ರೋ. ಅದು ಯಾವ ಆಪರೇಷನ್? ರೋ ಆದ್ರೆ R2 implies R2 minus R1 ಮತ್ತೆ R3 implies R3 minus R1. ಕಾಲಮ್ ಆದ್ರೆ C2 implies C2 minus C1, C3 implies C3 minus C1. ಈ ತರ ಯೂಸ್ ಮಾಡಬೇಕು. ಸಪೋಸ್ 1 ಇಲ್ಲ ಅಂತಂದ್ರೆ ರೈಟ್ ಸೈಡ್ ನೋಡಬೇಕು. ರೈಟ್ ಸೈಡ್ ನ ನೋಡಿ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಟೈಪ್ 2 ಕಂಪ್ಲೀಟ್ ಆಗಿತ್ತು. ಟೈಪ್ 3. ಈ ಟೈಪ್ 3 ಪ್ರಾಬ್ಲಮ್ಸ್ಗಳಲ್ಲಿ ನೀವು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಆಪರೇಷನ್ R1 implies R1 plus R2 plus R3 ಅಂದ್ರೆ ಎಲ್ಲಾ ರೋಗಳನ್ನ ಆಡ್ ಮಾಡ್ತೀರಾ, ಅಥವಾ C1 implies C1 plus C2 plus C3 ಅಂದ್ರೆ ಎಲ್ಲಾ ಕಾಲಮ್ಗಳನ್ನ ಆಡ್ ಮಾಡ್ತೀರಾ. ಇವೆರಡರಲ್ಲಿ ಯಾವ್ದಾದ್ರೂ ಒಂದಾಗಿರುತ್ತೆ. ಯಾವುದು? ಟೈಪ್ 3 ನಲ್ಲಿ.
ಯಾವ ತರ ಆಡ್ ಮಾಡ್ತಕ್ಕಂಥದ್ದು, ಯಾವ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಕ್ಕಂಥದ್ದು ಅಂತ ನೋಡೋದಾದ್ರೆ, ಇವಾಗ ಇಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ ಇದೆ. ಇದನ್ನ ನಿಮ್ಮ ಇವಾಗ ಸೀನಿಯರ್ ಎಕ್ಸಾಮ್ ಬರೋದಲ್ಲ ಮಾರ್ಚ್ 2020, ಇದರಲ್ಲಿ 4 ಮಾರ್ಕ್ಸ್ಗೆ ಈ ಪ್ರಾಬ್ಲಮ್ ನ ಕೇಳಿದರೆ ತುಂಬಾ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್. 4 ಔಟ್ ಆಫ್ 4 ಮಾರ್ಕ್ಸ್ ಅನ್ನ ತಗೋಬಹುದು ನೀವು. ಪ್ರೂವ್ ದಟ್ x plus 4 2x 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 x plus 4 2x 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 x plus 4. ನೀವು ಇವೆರಡರಲ್ಲಿ ಯಾವುದನ್ನ ಯೂಸ್ ಮಾಡಬೇಕು ಅಂತಂದ್ರೆ, ಅಥವಾ ರೈಟ್ ಸೈಡ್ ನೋಡ್ಕೋಬೇಕು. ಇದು ಗೊತ್ತಾಗಿಲ್ಲ ನಮಗೆ ಟೈಪ್ 3 ಅಂತಂದ್ರೆ ರೈಟ್ ಸೈಡ್ ನೋಡ್ಕೋಬೇಕು. 5x plus 4 ಸಿಗ್ಬೇಕು ನಿಮಗೆ. 5x plus 4 ಸಿಗ್ಬೇಕು ಅಂತಂದ್ರೆ ನೋಡಿ, ಇದು x plus 4 ಮೊದಲನೇ ಕಾಲಮ್ ಇದು. ಇದನ್ನ ಆಡ್ ಮಾಡ್ತೀರಾ. x ಗೆ 2x ಆಡ್ ಮಾಡಿದ್ರೆ 3x, 3x ಗೆ 2x ಆಡ್ ಮಾಡಿದ್ರೆ 5x ಆಯ್ತು. ಅಂದ್ರೆ ಕಾಲಮ್ ನ ಆಡ್ ಮಾಡಿದ್ರು ಕೂಡ ಸಿಗುತ್ತೆ ಇದು. ಅದೇ ತರ ರೋ ಆಡ್ ಮಾಡಿ ನೋಡಿ, ಇದು 2x, ಇದಕ್ಕೆ ಆಡ್ ಮಾಡ್ತೀರಾ 3x, 3x ಗೆ 2x ಆಡ್ ಮಾಡ್ತೀರಾ 5x. ಅಂದ್ರೆ ಯಾವುದನ್ನ ಯೂಸ್ ಮಾಡಿದ್ರು ನಿಮಗೆ ಆನ್ಸರ್ ಬರುತ್ತೆ. ಇವೆರಡರಲ್ಲಿ ಯಾವುದನ್ನ ಯೂಸ್ ಮಾಡಿದ್ರು ನೋಡಿ, ಇದನ್ನ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಎರಡರಲ್ಲಿ ಯಾವುದನ್ನ ಯೂಸ್ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ. ನಾವು ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ನೋಡಿ, ಇದನ್ನ LHS ಅಂತ ತಗೋಣ. ನಾವು ರೋನಾದ್ರೂ ಯೂಸ್ ಮಾಡ್ಬೋದು ಅಥವಾ ಕಾಲಮ್ ಆದ್ರೂ ಯೂಸ್ ಮಾಡ್ಬೋದು. ನಾವೇನ್ ಮಾಡ್ಕೊಳ್ಳೋಣ ಅಂದ್ರೆ ಕಾಲಮ್ ಯೂಸ್ ಮಾಡೋಣ. C1 implies that C1 plus C2 plus C3 ಕಾಲಮ್ಗಳನ್ನ ಆಡ್ ಮಾಡ್ಕೊಳ್ಳೋಣ. ಬಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು C1 ಮಾತ್ರ ಚೇಂಜ್ ಆಗ್ತಿರುತ್ತೆ. C1 ಅಂತಂದ್ರೆ ಇದು ಮಾತ್ರ ಚೇಂಜ್ ಆಗ್ತಿರುತ್ತೆ. x plus 4 ಗೆ 2x ಆಡ್ ಮಾಡ್ತೀರಾ 3x ಆಯ್ತು. 3x ಗೆ 2x ಆಡ್ ಮಾಡ್ತೀರಾ, ಆನ್ಸರ್ ಏನಾಯ್ತು ಫಸ್ಟ್ ಒನ್ ಅಲ್ಲಿ 5x plus 4. ನೆಕ್ಸ್ಟ್ ಅದೇ ತರ 2x x plus 4 3x plus 4 3x plus 4 plus 2x ಅದು ಕೂಡ 5x plus 4 ಆಗಿರುತ್ತೆ. ಮತ್ತೆ ಅದೇ ತರ ಇದನ್ನು ಕೂಡ ಆಡ್ ಮಾಡಿದಾಗ ಏನಾಯ್ತು ನಿಮಗೆ 5x plus 4 ಸಿಗುತ್ತೆ. ಇನ್ನು ರಿಮೈನಿಂಗ್ ನ ಹಾಗೆ ಬರ್ಕೋಬೇಕು. ಇದು 2x, ಇದು 2x, x plus 4 x plus 4 2x 2x x plus 4 ಈ ತರ ಆಯ್ತು. ಇಲ್ಲಿ ಫಸ್ಟ್ ಕಾಲಮ್ ಇಂದ 5x plus 4 ನ ಕಾಮನ್ ತೆಗಿಬಹುದು. ಅದನ್ನ ಕಾಮನ್ ತಗೋಣ. ಫಸ್ಟ್ ಕಾಲಮ್ ಇಂದ 5x plus 4 ನ ಕಾಮನ್ ತೆಗಿತಾ ಇದ್ವಿ. ಇನ್ನು ನಿಮಗೆ ರಿಮೈನಿಂಗ್ ಇದು 1 1 1 ಆಯ್ತು. ನೆಕ್ಸ್ಟ್ ಇದು 2x ಆಗಿರುತ್ತೆ, ಇದು x plus 4 ಆಗಿರುತ್ತೆ, ಇದು 2x ಆಗಿರುತ್ತೆ, ಅಂಡ್ ದೆನ್ 2x 2x x plus 4 ಆಯ್ತು. ಇವಾಗ ಈ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಟೈಪ್ 2 ಆಯ್ತು. 1 1 ಇದೆ, 1 1 ಇರೋದ್ರಿಂದ ಇಲ್ಲಿಂದ ಆಚೆಗೆ ನೀವು ಟೈಪ್ 2 ಪ್ರಾಬ್ಲಮ್ ಮಾಡ್ತಿರಲ್ಲ ಅದೇ, ಇಲ್ಲಿವರೆಗೂ ಮಾತ್ರ ಟೈಪ್ 3. ಇದಾದ್ಮೇಲೆ ಸೇಮ್ ಹಳೆ ಹಿಂದೆ ಮಾಡ್ತಿದ್ರಲ್ಲ ಅದೇನೆ. ಇಲ್ಲಿ 1 1 ಇರೋದ್ರಿಂದ ರೋ ಆಪರೇಷನ್ ಯೂಸ್ ಮಾಡ್ತೀರಾ. ದಟ್ ಈಸ್ R2 implies that R2 minus R1. ಅದೇ ತರ R3 implies that R3 minus R1 ಯೂಸ್ ಮಾಡ್ತೀರಾ. ಇದು 5x plus 4 ಹಾಗೆ ಇರುತ್ತೆ. 5x plus 4 ಹಾಗೆ ಕ್ಯಾರಿ ಮಾಡ್ತೀರಾ. R1 ಏನು ಚೇಂಜಸ್ ಇರಲ್ಲ. ದಟ್ ಈಸ್ 1 2x 2x ಹಾಗೆ ಇರುತ್ತೆ. ನೆಕ್ಸ್ಟ್ R2 minus R1 ಮಾಡ್ತೀರಾ. R2 minus R1 ಅಂತಂದ್ರೆ 1 minus 1 0, ಇದು 0 ಆಯ್ತು. ನೆಕ್ಸ್ಟ್ x plus 4 ಅಲ್ಲಿ 2x ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. x ಅಲ್ಲಿ 2x ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ ಮೈನಸ್ x. ಆದ್ರಿಂದ ಅದನ್ನ ಯಾವ ತರ ಬರೀಬಹುದು, ಮೈನಸ್ x plus 4 ಅಂತ ಬರೀಬಹುದು. ನೆಕ್ಸ್ಟ್ ಈ 2x ಇಂದ 2x ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಅಂಡ್ ದೆನ್ R3 minus R1 1 minus 1 1 minus 1 ಅಂತಂದ್ರೆ 0. 2x ಅಲ್ಲಿ 2x ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗಲೂ 0 ನೇ ಸಿಗುತ್ತೆ. x plus 4 ಅಲ್ಲಿ 2x ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. x ಅಲ್ಲಿ 2x ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ x ಪ್ಲಸ್ 4 ನ ಹಾಗೆ ಕ್ಯಾರಿ ಮಾಡ್ತೀರಾ. ಡಿಟರ್ಮಿನೆಂಟ್ ಈ ತರ ಆಯ್ತು. ಇಲ್ಲಿ ಬೈ ದ ಪ್ರಾಪರ್ಟಿ ನಂಬರ್ 8 ಇದನ್ನ ನಾವು ಪ್ರಾಪರ್ಟಿ ನಂಬರ್ 8 ಪ್ರಿನ್ಸಿಪಾಲ್ ಡಯಾಗನಲ್ ಎಲಿಮೆಂಟ್ಸ್ ನಿಂದ ಬಿಲೋ ಎಲಿಮೆಂಟ್ಸ್ ಗಳು 0 ಆಗಿದೆ. ಅವಾಗ ಅದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಬೈ ದ ಪ್ರಾಪರ್ಟಿ 8 ಇದನ್ನ ಯಾವ ತರ ಬರೀತೀರಾ ಅಂತಂದ್ರೆ 5x plus 4 ನ ಹಾಗೆ ಕ್ಯಾರಿ ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ. ಇದು 1 ಇದೆ, ಇದು 1 ಇದೆ, ಇದು ಮೈನಸ್ x plus 4 ಮೈನಸ್ x plus 4 ಅಂತಂದ್ರೂ ಒಂದೇನೆ, 4 minus x ಅಂತಂದ್ರೂ ಒಂದೇನೆ. 4 minus x ಇಲ್ಲೊಂದಿದೆ, 4 minus x ಇಲ್ಲೊಂದಿದೆ. ಆದ್ರಿಂದ ಏನಂತ ಬರೀತಾ ಇದ್ವಿ, 2 ಇರೋದ್ರಿಂದ 4 minus x whole square into 1 ಅಂತಂದ್ರೆ ಅಷ್ಟೇ ಬರುತ್ತೆ. ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ ಅದೇ. ಆದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ದಟ್ ಈಸ್ ದ RHS. ಇದನ್ನ ನಿಮಗೆ ಮಾರ್ಚ್ 2020 ನಲ್ಲಿ 4 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಕ್ವಶನ್ ನೋಡಿ. 1 2 3 4 5 5 ಸ್ಟೆಪ್ಗಳಿದೆ.
ಅಷ್ಟನ್ನ ಮಾಡಿದ್ರೆ ಸಾಕು. ತುಂಬ ಈಸಿಯಾಗಿ ನೀವು 5 ಔಟ್ ಆಫ್ 5 ಮಾರ್ಕ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ಅದೇ ತರ ನೋಡಿ, ಸೇಮ್ ಪ್ರಾಬ್ಲಮ್ ಸೆಕೆಂಡ್ ಒನ್ ಪ್ರೂವ್ ದಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ತರ ಇದೆ ಅಂತಂದ್ರೆ y ಪ್ಲಸ್ ಕೆ ವೈ ಬೈ ವೈ ಪ್ಲಸ್ ಕೆ ವೈ ಪ್ಲಸ್ ಕೆ. ಇದನ್ನ ನಾವೇನಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಕೆ ಸ್ಕ್ವೇರ್ ಇಂಟು 3y ಪ್ಲಸ್ ಕೆ ಅಂತ ಪ್ರೂವ್ ಮಾಡಬೇಕು. ಒನ್ಸ್ ಅಗೇನ್ ಕನ್ಸಿಡರ್ LHS ಸೆಟ್ ನ ಕನ್ಸಿಡರ್ ಮಾಡಿದ್ರೆ LHS ಇಸ್ ಈಕ್ವಲ್ ಟು ಈ ತರ ಇರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದಾ ನೋಡಿ. ಫಸ್ಟ್ ಈ ತರ ಆಡ್ ಮಾಡ್ಕೊಂಡು ಬನ್ನಿ, y ಪ್ಲಸ್ ವೈ 2y ಪ್ಲಸ್ ವೈ 3y ಪ್ಲಸ್ ಕೆ ಇದೆ. ಕಾಲಮ್ಗಳನ್ನ ಯೂಸ್ ಮಾಡಿದ್ರು ಬರ್ತಿದೆ. ರೋಗಳನ್ನ ಯೂಸ್ ಮಾಡಿ y ಪ್ಲಸ್ ವೈ 2y ಪ್ಲಸ್ ವೈ 3y ಪ್ಲಸ್ ಕೆ. ರೋಗಳನ್ನ ಯೂಸ್ ಮಾಡಿದ್ರು ಬರ್ತಿದೆ. ನಾವೇನ್ ಮಾಡೋಣ, ಇದನ್ನ ಯೂಸ್ ಮಾಡ್ಕೊಳ್ಳೋಣ ಕಾಲಮ್ನ. ದಟ್ ಈಸ್ C1 ಇಂಪ್ಲೈಸ್ ದಟ್ C1 ಪ್ಲಸ್ C2 ಪ್ಲಸ್ C3 ಇದನ್ನ ಯೂಸ್ ಮಾಡ್ಕೊಳ್ಳೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು C1 ಅಂದ್ರೆ C1 ಪ್ಲಸ್ C2 ಪ್ಲಸ್ C3. ಕನ್ಫ್ಯೂಸ್ ಆಗಬಾರ್ದು. ಇದು C1 C2 C3 ಹೀಗೆ ಆಡ್ ಮಾಡ್ತಿರ್ತೀರಾ ಕಾಲಮ್ಗಳನ್ನ. y ಪ್ಲಸ್ ಕೆ ಗೆ y ಆಡ್ ಮಾಡ್ತೀರಾ 2y, ಇದನ್ನ ಆಡ್ ಮಾಡಿದ್ರೆ 3y ಪ್ಲಸ್ ಕೆ. ಅದೇ ತರ ಇದು ಕೂಡ 3y ಪ್ಲಸ್ ಕೆ, ಇದು ಕೂಡ 3y ಪ್ಲಸ್ ಕೆ. ಇನ್ನು ರಿಮೈನಿಂಗ್ ಇರುತ್ತೆ ಅದನ್ನ ಹಾಗೆ ಬರೀರಿ, y ಪ್ಲಸ್ ಕೆ y ಅದೇ ತರ y ಪ್ಲಸ್ ಕೆ y ಪ್ಲಸ್ ಕೆ. ನೆಕ್ಸ್ಟ್ ಫಸ್ಟ್ ಕಾಲಮ್ ಇಂದ ಇದನ್ನ ಕಾಮನ್ ತಗೊಳ್ತೀರಾ. ಯಾವ್ದನ್ನ 3y ಪ್ಲಸ್ ಕೆ. ಸಪೋಸ್ ನೀವೇನಾದ್ರೂ ಕೂಡ 3y ಪ್ಲಸ್ ಕೆ ನ ಕಾಮನ್ ತಗೊಳ್ತೀರಾ ಅಂತಂದ್ರೆ 3y ಪ್ಲಸ್ ಕೆ ನ ಕಾಮನ್ ತಗೊಂಡಾಗ 3y ಪ್ಲಸ್ ಕೆ ನ ಕಾಮನ್ ತೆಗೆದ್ರೆ ಫಸ್ಟ್ ಕಾಲಮ್ 1 1 ಆಗುತ್ತೆ. ರಿಮೈನಿಂಗ್ ನ ಹಾಗೆ ಬರ್ಕೊಳ್ಳಿ. ಇದು y ಪ್ಲಸ್ ಕೆ y ಅಂಡ್ ದೆನ್ y ಪ್ಲಸ್ ಕೆ ನೆಕ್ಸ್ಟ್ ಒನ್ಸ್ ಅಗೇನ್ ಟೈಪ್ 2 ಪ್ರಕಾರ ಕಾಲಮ್ ಅಲ್ಲಿ 1 1 ಇರೋದ್ರಿಂದ ರೋ ಆಪರೇಷನ್ ಯೂಸ್ ಮಾಡ್ತೀರಾ. ಯಾವುದು R2 ಇಂಪ್ಲೈಸ್ ದಟ್ R2 ಮೈನಸ್ R1. ಅದೇ ತರ R3 ಇಂಪ್ಲೈಸ್ ದಟ್ R3 ಮೈನಸ್ R1. ಈ ತರ ಆಯ್ತು. ದಟ್ ಈಸ್ 3y ಪ್ಲಸ್ ಕೆ ಇಂಟು R1 ಹಾಗೆ ಬರೀತೀರಾ 1y ಹಾಗೆ ಬರೀತೀರಾ. ನೆಕ್ಸ್ಟ್ R2 ಮೈನಸ್ R1 1 ಮೈನಸ್ 1 0. y ಪ್ಲಸ್ ಕೆ ನಲ್ಲಿ y ನ ಕಳೀತೀರಾ, ಕೆ ಬರುತ್ತೆ. y ಮೈನಸ್ y ಅಂತಂದ್ರೆ 0. 1 ನಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 0, y ನಲ್ಲಿ y ನ ಸಬ್ಟ್ರಾಕ್ಟ್ ಮಾಡಿದ್ರೆ 0, y ಪ್ಲಸ್ ಕೆ ನಲ್ಲಿ y ನ ಸಬ್ಟ್ರಾಕ್ಟ್ ಮಾಡಿದ್ರೆ ಕೆ ಬರುತ್ತೆ. ಮತ್ತೆ ಇದು ಬಿಲೋ ದಿ ಡಯಾಗನಲ್ ಎಲಿಮೆಂಟ್ 0 ಆಯ್ತು. ಬಿಲೋ ದಿ ಈ ತರ ಮಾರ್ಕ್ ಮಾಡ್ತಿದಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಿಲೋ ದಿ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿರೋದ್ರಿಂದ ಬೈ ದ ಪ್ರಾಪರ್ಟಿ 8 ಅದನ್ನ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ 1 ಇಂಟು ಕೆ ಸ್ಕ್ವೇರ್. 1 ಇಂಟು ಕೆ ಅಂದ್ರೆ ಏನಾಯ್ತು, ಕೆ ಸ್ಕ್ವೇರ್. 3y ಪ್ಲಸ್ ಕೆ ಇಂಟು 1 ಇಂಟು ಕೆ ಅಂತಂದ್ರೆ ಕೆ ಸ್ಕ್ವೇರ್. ಇದೇ ಏನಾಗಿರುತ್ತೆ ನಿಮಗೆ RHS ಆಗಿರುತ್ತೆ. ಈ ತರ ಸಿಂಪಲ್ ಆಗಿರುತ್ತೆ. ಟೈಪ್ 3 ಅಂತಂದ್ರೆ 1 ಸ್ಟೆಪ್ ಅಷ್ಟೇ. ಅದಾದ್ಮೇಲೆ ಮತ್ತೆ ಟೈಪ್ 2 ಗೆ ಕನ್ವರ್ಟ್ ಆಗಿರುತ್ತೆ. ಅದೇ ತರ ಲಾಸ್ಟ್ ಒಂದು ಪ್ರಾಬ್ಲಮ್ ನ ಮಾಡಿಸ್ತೀವಿ ಟೈಪ್ 2 ನಲ್ಲಿ. x ಮೈನಸ್ y ಮೈನಸ್ z ಮೈನಸ್ x ಇಂಟು xy ಪ್ಲಸ್ yz ಪ್ಲಸ್ z ಇಂಟು x ಅಂತ ಸಾಲ್ವ್ ಮಾಡಿಸ್ತೀವಿ ನೋಡಿ. ಪ್ರೂವ್ ಅಂತ ಈ ತರ ಬಂತು. ಇದನ್ನ ನೋಟ್ ಮಾಡ್ಕೊಳ್ಳಿ. ಮಾರ್ಚ್ 2017 ನಲ್ಲಿ 4 ಮಾರ್ಕ್ಸ್ ಗೆ ಕೇಳಿದ್ದಾರೆ ಕ್ವಶನ್. ತುಂಬಾ ಇಂಪಾರ್ಟೆಂಟ್ ಅದು, ಅದನ್ನ ನೋಟ್ ಮಾಡ್ಕೊಳ್ಳಿ. ಅಂಡ್ ದೆನ್ 1 1 1 ABC a ಕ್ಯೂಬ್ b ಕ್ಯೂಬ್ c ಕ್ಯೂಬ್ ಅದು ಮಾರ್ಚ್ 2016 ಅದು ನಾನೇ ಹೇಳಿದ್ದೆ. ಇದೊಂದನ್ನ ನೋಟ್ ಮಾಡ್ಕೊಳ್ಳಿ. ಇದನ್ನ ಮಾರ್ಚ್ 2017 ನಲ್ಲಿ 4 ಮಾರ್ಕ್ಸ್ ಗೆ ಕೇಳಿದ್ದಾರೆ. ರೈಟ್ ಸೈಡ್ ಅಲ್ಲಿ ಈ ತರ ಪ್ರೂವ್ ಇದೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್. ಇದು ಕೂಡ ಅಷ್ಟೇ ಎಕ್ಸಾಮಿನೇಷನ್ 3 ಟೈಮ್ಸ್ ರಿಪೀಟೆಡ್ ಆಗಿದೆ. ಜೂನ್ 14 ನಲ್ಲಿ, ಮಾರ್ಚ್ 18 ನಲ್ಲಿ, ಜೂನ್ 18 ನಲ್ಲಿ 4 ಮಾರ್ಕ್ಸ್ಗೆ 3 ಟೈಮ್ಸ್ ರಿಪೀಟೆಡ್ ಮಾಡಿದ್ದಾರೆ. ಪ್ರಾಬ್ಲಮ್ ಪ್ರೂವ್ ದಟ್ x ಪ್ಲಸ್ y ಪ್ಲಸ್ 2z xy z y ಪ್ಲಸ್ z ಪ್ಲಸ್ 2x y z x z ಪ್ಲಸ್ x ಪ್ಲಸ್ 2y is equal to 2 into x plus y plus z plus whole cube ಅಂತ ಇದೆ. ಒನ್ಸ್ ಅಗೇನ್ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡಿ. ಫಸ್ಟ್ ಇದನ್ನ LHS ಅಂತ ತಗೋಣ. LHS is equal to, ಇವಾಗ ರೈಟ್ ಸೈಡ್ ಅಲ್ಲಿ ನೀವು ಇದನ್ನ ಪ್ರೂವ್ ಮಾಡಬೇಕು. ನಿಮಗೆ ಇವೆರಡರಲ್ಲಿ ಕನ್ಫ್ಯೂಷನ್ ಇರ್ತದೆ. ರೋಗಳನ್ನ ಆಡ್ ಮಾಡಿದ್ರೆ ಇದು ಬರುತ್ತಾ, ಕಾಲಮ್ಗಳನ್ನ ಆಡ್ ಮಾಡಿದ್ರೆ ಬರುತ್ತಾ ಅಂತ. ಫಸ್ಟ್ ರೋಗಳನ್ನ ಆಡ್ ಮಾಡ್ತಾರ. ಇದಕ್ಕೆ ಇದನ್ನ ಮತ್ತೆ ಇದನ್ನ ಆಡ್ ಮಾಡ್ತಾರ.
ಎಕ್ಸ್ ಪ್ಲಸ್ ವೈ 2z ಇದೆ, 1z ಆ್ಯಡ್ ಮಾಡ್ತೀರಾ 3z, ಮತ್ತೊಂದು z ಆ್ಯಡ್ ಮಾಡ್ತೀರಾ 4z, ಇಲ್ಲಿ 4z ಇದೆಯಾ, ಎಕ್ಸ್ ಪ್ಲಸ್ ವೈ ಪ್ಲಸ್ z ಇದೆ, ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ 4z ಬರುತ್ತೆ, ಆದ್ದರಿಂದ ಇದಾಗಲ್ಲ. ಯಾವುದು R1 R2 R3 ಆಗಲ್ಲ. ಸಪೋಸ್ ಇದನ್ನು ಚೆಕ್ ಮಾಡ್ಕೊಳ್ಬೇಕು ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 2x 4x ಆಯಿತು, ಅಲ್ಲಿ ಎಕ್ಸ್ ಮಾತ್ರ ಇದೆ, ವೈ ಪ್ಲಸ್ ಝೆಡ್ ಆಗಿರುತ್ತೆ, ಆದ್ದರಿಂದ ಆಗಲ್ಲ. ಇನ್ನು ಕಾಲಮ್ ತಗೊಳ್ಳಿ, ಇದನ್ನ ಇಲ್ಲಿಗೆ ಆ್ಯಡ್ ಮಾಡ್ತೀರಾ, ಎಕ್ಸ್ 2x ಆಯಿತು, ವೈ 2y ಆಯಿತು, ಇಲ್ಲೂ 2 ಇರುತ್ತೆ, ಇಲ್ಲೂ 2 ಇರುತ್ತೆ, ಇಲ್ಲೂ 2 ಇರುತ್ತೆ, 2 ಕಾಮನ್ ತೆಗೆದುಬಿಟ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಸಿಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ ಕಾಲಮ್ ಯೂಸ್ ಮಾಡಬೇಕು. C1 implies that C1 plus C2 plus C3 that value is equal to ಇದನ್ನ ಇವೆರಡನ್ನು ಇದಕ್ಕೆ ಆ್ಯಡ್ ಮಾಡ್ತೀರಾ, ಅವಾಗ 2x plus 2y plus 2z, ಅದೇ ಥರ ಇಲ್ಲೂ ಕೂಡ 2x plus 2y plus 2z ಎಲ್ಲ ಅದೇ ಥರ ಬರುತ್ತೆ, 2x plus 2y plus 2z ಬರುತ್ತೆ. ನೆಕ್ಸ್ಟ್ ಇಲ್ಲಿ y plus z plus 2x, y x z plus x plus 2y ಈ ಥರ ಆಯಿತು. ನೆಕ್ಸ್ಟ್ ಈ ಕಾಲಮನ್ನು ಕಾಮನ್ ತೆಗೆದು, ಕಾಮನ್ ತಗೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ 2ನ ಹೊರಗಡೆ ತೆಗೆದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈ ಥರ ಬರ್ತದೆ ಕಾಮನ್ ತೆಗಿಬೇಕಾದ್ರೆ. ಇದು 1 1 1 ಆಯಿತು. ನೆಕ್ಸ್ಟ್ ಇದು ಎಕ್ಸ್ ವೈ ಪ್ಲಸ್ ಝೆಡ್ ಪ್ಲಸ್ 2x, ಇದು y ಆಗಿರುತ್ತೆ, ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ಪ್ಲಸ್ 2y ಆಗಿರುತ್ತೆ. ಕಾಲಮಲ್ಲಿ 1 1 ಇದೆ, ಕಾಲಮಲ್ಲಿ 1 1 ಇರೋದ್ರಿಂದ ರೋ ಆಪರೇಷನ್ ಯೂಸ್ ಮಾಡಬೇಕು. ರೋ ಆಪರೇಷನ್ ಅಂತಂದ್ರೆ ಯಾವುದು, R2 implies that R2 minus R1, ಅದೇ ಥರ R3 implies that R3 minus R1 is equal to 2 into x plus y plus z, ಇದನ್ನ ಹೊರಗಡೆ ಹಾಗೆ ಇಟ್ಕೊಳ್ತೀರಾ, ಇಂಟು ಮೊದಲನೇ ರೋ ಹಾಗೆ ಇರುತ್ತೆ, 1x y ಹಾಗೆ ಬರೀತೀರಾ, ಸಬ್ಟ್ರಾಕ್ಟ್ ಮಾಡಿ, ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ, 1 minus 1 0. ನೆಕ್ಸ್ಟ್ ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ, 2x ಅಲ್ಲಿ x ನ ಸಬ್ಟ್ರಾಕ್ಟ್ ಮಾಡಿದ್ರೆ x, ಹಾಗಾಗಿ ಇದೇನಾಯಿತು x ಪ್ಲಸ್ ವೈ ಪ್ಲಸ್ ಝೆಡ್, y ನಲ್ಲಿ y ನ ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ 1 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡ್ತೀರಾ 0, x ಅಲ್ಲಿ x ನ ಸಬ್ಟ್ರಾಕ್ಟ್ ಮಾಡ್ತೀರಾ 0 ಬರುತ್ತೆ, z ಪ್ಲಸ್ ಎಕ್ಸ್ ಪ್ಲಸ್ 2y ನಲ್ಲಿ y ನ ಸಬ್ಟ್ರಾಕ್ಟ್ ಮಾಡ್ತೀರಾ, 2y ನಲ್ಲಿ 1y ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನು x ಪ್ಲಸ್ ವೈ ಪ್ಲಸ್ ಝೆಡ್ ಉಳ್ಕೊಳ್ಳುತ್ತೆ. ಈ ಥರ ಆಯಿತು. ಒನ್ಸ್ ಅಗೇನ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಲೋ ಎಲಿಮೆಂಟ್ಸ್ಗಳು 0 ಆಗಿದೆ. ಆವಾಗ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದರೆ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಯ್ತು, ಅವಾಗ 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಇದನ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಹೋಲ್ ಸ್ಕ್ವೇರ್ ಆಯಿತು, ಅದು 2 ಇದೆ, ಇಂಟು 1 ಅಂತಂದ್ರೆ ಅಷ್ಟೇ ಆಯಿತು. ನೆಕ್ಸ್ಟ್ ಇದನ್ನ ಹಾಗಾದ್ರೆ ಏನಂತ ಬರೀತೀರಾ, 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ದೇರ್ ಹೋಲ್ ಕ್ಯೂಬ್, ಇಲ್ಲೊಂದಿದೆ ಇಲ್ಲಿ 2 ಇದೆ, ಪವರ್ ಏನಾಯಿತು 3 ಆಯಿತು. ಇದೇ ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ನಾವೇನಂತ ಕರಿತೀವಿ, ದಟ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್ RHS ಅಂತ ಕರಿತೀವಿ. ಇದಿಷ್ಟು ಗೊತ್ತಾಯ್ತು, ತುಂಬ ಇಂಪಾರ್ಟೆಂಟ್ ಇದು, 3 times ಎಕ್ಸಾಮಿನೇಷನ್ ರಿಪೀಟೆಡ್ ಆಗಿದೆ. ಅದೇ ಥರ ನೆಕ್ಸ್ಟ್ 4th ಪ್ರಾಬ್ಲಮ್ ನೋಡ್ಕೊಳ್ಳಿ. ಫೋರ್ತ್ ಒನ್ ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್. ಪ್ರೂವ್ ದಟ್ a minus b minus c 2a 2b b minus c minus a 2b 2c c minus a minus b ಅಂತ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ a plus b plus c ಹೋಲ್ ಕ್ಯೂಬ್ ಅಂತ ಪ್ರೂವ್ ಮಾಡಬೇಕು. ಕನ್ಸಿಡರ್ ಇದನ್ನ LHS ಅಂತ ಅನ್ಕೋಣ. ಇವಾಗ ಆ್ಯಡ್ ಮಾಡಿ, ಫಸ್ಟ್ ರೋಗಳನ್ನ ಆ್ಯಡ್ ಮಾಡಿ, ಇದನ್ನ ಇಲ್ಲಿಗೆ ಆ್ಯಡ್ ಮಾಡ್ತೀರಾ. 2b ನಲ್ಲಿ 1b ನ ಕಳಿತೀರಾ, ಅವಾಗ ಪ್ಲಸ್ ಬಿ ಆಯಿತು, ಎ ಇದೆ ಪ್ಲಸ್ ಬಿ. ನೆಕ್ಸ್ಟ್ 2c ನಲ್ಲಿ 1c ಕಳಿತೀರಾ, ಸಿ, ಅಲ್ಲಿ ಏನಾಯಿತು ಎ ಪ್ಲಸ್ ಬಿ ಪ್ಲಸ್ ಸಿ ಆಯಿತು. ರೋಗಳನ್ನ ಆ್ಯಡ್ ಮಾಡಿದ್ರೆ ಕಾಲಮ್ ಆ್ಯಡ್ ಮಾಡಿ ನೋಡಿ, 2a ಪ್ಲಸ್ 2a 4a ಪ್ಲಸ್ ಎ 5a ಮೈನಸ್ ಬಿ ಮೈನಸ್ ಸಿ ಇದೆ. ರೈಟ್ ಸೈಡಲ್ಲಿ ಮೈನಸ್ ಬಿ ಮೈನಸ್ ಸಿ ಪ್ಲಸ್ 5 ಇಲ್ಲ, ಆದ್ದರಿಂದ ನಾವು ಕಾಲಮ್ ಯೂಸ್ ಮಾಡೋಕ್ಕಾಗಲ್ಲ. ಏನು ಯೂಸ್ ಮಾಡಬೇಕಿಲ್ಲಿ, ರೋ ಆಪರೇಷನ್ ಅಂತಂದರೆ R1 implies that R1 ಪ್ಲಸ್ R2 ಪ್ಲಸ್ R3. ರೈಟ್ ಸೈಡನ್ನು ಅಬ್ಸರ್ವ್ ಮಾಡಬೇಕು, ರೈಟ್ ಸೈಡನ್ನ ನೋಡಿ ಯಾವುದನ್ನು ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಇವಾಗ R1 ಚೇಂಜ್ ಆಗುತ್ತೆ ಅಂತಂದರೆ ಇದು ಚೇಂಜ್ ಆಗುತ್ತೆ. 2b ಮೈನಸ್ ಬಿ ಪ್ಲಸ್ ಬಿ ಆಯಿತು, 2c ಮೈನಸ್ ಸಿ ಪ್ಲಸ್ ಸಿ ಆಯಿತು. ಫಸ್ಟ್ ಒಂದು ಎ ಪ್ಲಸ್ ಬಿ ಪ್ಲಸ್ ಸಿ,
ಅದೇ ಥರ ಇಲ್ಲಿಗೆ ಬರ್ತೀರಾ, ಇದಕ್ಕೆ ಆ್ಯಡ್ ಮಾಡ್ತೀರಾ 2a, ಎ ಕಳಿತೀರಾ ಪ್ಲಸ್ ಎ, 2c ನಲ್ಲಿ ಸಿ ಕಳಿತೀರಾ ಪ್ಲಸ್ ಸಿ, ಆದ್ದರಿಂದ ಇದು ಕೂಡ a ಪ್ಲಸ್ ಬಿ ಪ್ಲಸ್ ಸಿ. ಒನ್ಸ್ ಅಗೇನ್ ಆ ವ್ಯಾಲ್ಯೂ ಕೂಡ a ಪ್ಲಸ್ ಬಿ ಪ್ಲಸ್ ಸಿ ನೇ ಆಗಿರುತ್ತೆ. ರಿಮೈನಿಂಗ್ ಇದು 2b 2c, b ಮೈನಸ್ ಸಿ ಮೈನಸ್ ಎ 2c, ಅಂಡ್ ದೆನ್ ಇದು 2b ಆಗಿರುತ್ತೆ, c ಮೈನಸ್ ಎ ಮೈನಸ್ ಬಿ, ಈ ಥರ ಆಗುತ್ತೆ. ಫಸ್ಟ್ ರೋ ಇಂದ ಎ ಪ್ಲಸ್ ಬಿ ಪ್ಲಸ್ ಸಿ ನ ಕಾಮನ್ ತೆಗಿತೀರಾ. ಫಸ್ಟ್ ರೋ ಇಂದ ಎ ಪ್ಲಸ್ ಬಿ ಪ್ಲಸ್ ಸಿ ನ ನೀವೇನಾದ್ರೂ ಕೂಡ ಕಾಮನ್ ತೆಗಿತೀರಾ ಅಂತಂದ್ರೆ ಫಸ್ಟ್ ರೋ ನಲ್ಲಿ ಇರತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ಗಳು ಕೂಡ 1 1 ಆಗಿರುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇದನ್ನ ಕಾಮನ್ ತೆಗೆದ್ರೆ ರಿಮೈನಿಂಗ್ ವ್ಯಾಲ್ಯೂ 1 1 1 ಆಗಿರುತ್ತೆ. ನೆಕ್ಸ್ಟ್ ಇದು 2b 2b 2c 2c, b ಮೈನಸ್ ಸಿ ಮೈನಸ್ ಎ, ಅಂಡ್ ದೆನ್ 2b 2b 2c 2c, c ಮೈನಸ್ ಎ ಮೈನಸ್ ಬಿ. ರೋ ನಲ್ಲಿ 1 1 ಇದ್ದಾಗ ಬೈ ದ ಸೆಕೆಂಡ್ ಟೈಪ್ ಪ್ರಾಬ್ಲಮ್ ಕಾಲಮ್ ಯೂಸ್ ಮಾಡ್ತೀರಾ. ಕಾಲಮ್ C2 ಇಂಪ್ಲೈಸ್ ದಟ್ C2 ಮೈನಸ್ C1. ಅದೇ ತರ C3 ಇಂಪ್ಲೈಸ್ ದಟ್ C3 ಮೈನಸ್ C1. A ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಕಾಲಮ್ ಆಪರೇಷನ್ C1 ಆಗಿರುತ್ತೆ, 1 2b 2c ಆಗಿರುತ್ತೆ. ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ. 1 ಅಲ್ಲಿ 1 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 0. ನೆಕ್ಸ್ಟ್ C2 ಮೈನಸ್ C1 ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ. ನೋಡಿ ಇಲ್ಲಿ b ಇದೆ, ಇದರಿಂದ ಇದನ್ನು ಕಳೀತಾ ಇದ್ದೀರಾ ಮೈನಸ್ 2b. b ನಲ್ಲಿ ಮೈನಸ್ 2b ನ ಕಳೀತೀರಾ ಅಂತಂದ್ರೆ ಮೈನಸ್ b, ಆದ್ರಿಂದ ಇದೇನಾಯ್ತು ಮೈನಸ್ b ಮೈನಸ್ ಸಿ ಮೈನಸ್ ಎ ಎಲ್ಲ ಮೈನಸ್ ಆಯ್ತು. 2c ನಲ್ಲಿ 2c ನ ಸಬ್ಟ್ರಾಕ್ಟ್ ಮಾಡ್ತೀರಾ 0. ನೆಕ್ಸ್ಟ್ C3 ಮೈನಸ್ C1, C3 ಮೈನಸ್ C1 0, C3 ಮೈನಸ್ C1 0. ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದಾಗ c ಮೈನಸ್ 2c ಮೈನಸ್ ಸಿ ಮೈನಸ್ ಎ ಮೈನಸ್ ಬಿ, ಈ ಥರ ಆಯಿತು. ಒನ್ಸ್ ಅಗೈನ್ ಡಯಾಗನಲ್ ಎಲಿಮೆಂಟ್ಸ್ನ ಎಬೋ ಎಲಿಮೆಂಟ್ಸ್ಗಳು 0 ಆಗಿದೆ. ಬೈ ದ ಪ್ರಾಪರ್ಟಿ 8 ಬಿಲೋನಾದರೂ ಆಗಿರ್ಬೋದು ಅಥವಾ ಎಬೋನಾದರೂ ಆಗಿರ್ಬೋದು, ಅವಾಗ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗನಲ್ ಎಲಿಮೆಂಟ್ಸ್. ಇದನ್ನೇನಂತ ಬರೀತೀರಾ, ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲೊಂದು ಮೈನಸ್ ಇದೆ, ಇಲ್ಲಿ ಮೈನಸ್ ಕಾಮನ್ ತಗೊಳ್ಳಿ, ಇಲ್ಲಿ ಮೈನಸ್ ಕಾಮನ್ ತಗೊಳ್ಳಿ. ಮೈನಸ್ ಕಾಮನ್ ತಗೊಂಡಾಗ ಎ ಪ್ಲಸ್ ಬಿ ಪ್ಲಸ್ ಸಿ, ಮೈನಸ್ ಕಾಮನ್ ತಗೊಂಡಾಗ ಎ ಪ್ಲಸ್ ಬಿ ಪ್ಲಸ್ ಸಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಎರಡಿದೆ, ಆದ್ರಿಂದ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ ಬರೀತಾರೆ. ಇಂಟು 1 ಅಂದ್ರೆ ಅಷ್ಟೇ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಇಲ್ಲಿ ಎರಡಿದೆ ಇಲ್ಲೊಂದಿದೆ, ಹೋಲ್ ಕ್ಯೂಬ್ ಆಯಿತು. ಇದೇ ನಾವು ಪ್ರೂವ್ ಮಾಡಬೇಕಾಗಿರೋದು. ಇದನ್ನ ನಾವೇನಂತ ಕರೀತೀವಿ, RHS ಅಥವಾ ರಿಕ್ವೈರ್ಡ್ ರಿಸಲ್ಟ್. ನೋಡಿ ಅದನ್ನ ಪ್ರೂವ್ ಮಾಡಬೇಕಾಗಿದೆ ನಾವು, ಎ ಪ್ಲಸ್ ಬಿ ಪ್ಲಸ್ ಸಿ. ಟೈಪ್ 3 ನಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡ್ಕೊಂಡು ಯಾವುದನ್ನ ಅಪ್ಲೈ ಮಾಡಬೇಕು ಅಂತ ನೋಡ್ಕೊಂಡ್ರೆ ನೆಕ್ಸ್ಟ್ ಅದು ಟೈಪ್ 2 ಆಗಿ ಕನ್ವರ್ಟ್ ಆಗುತ್ತೆ. ಟೈಪ್ 2 ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರಲ್ಲ ಆ ಥರ ಮುಂದೆ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್, prove that 1x x square 1x x square 1 is equal to 1 minus x cube whole square ಅಂತ ಇದೆ. ಇಲ್ಲಿ ನೀವು ಯಾವುದನ್ನ ಆ್ಯಡ್ ಮಾಡಿದ್ರು ಕೂಡ ರೈಟ್ ಹ್ಯಾಂಡ್ ಸೈಡ್ ಬರಲ್ಲ. ಅದಕ್ಕೆ ಏನು ಮಾಡ್ಕೊಳ್ಳಿ ಅಂತಂದರೆ ಯಾವುದನ್ನಾದರೂ ಆ್ಯಡ್ ಮಾಡಿ. ಸಪೋಸ್ LHS ಅಂತ ಇದನ್ನು ಕನ್ಸಿಡರ್ ಮಾಡ್ತೀರಲ್ವಾ, ಈ ಸೇಮ್ ಇದೆ 1x x ಸ್ಕ್ವೇರ್ ಈ ಥರ ಆ್ಯಡ್ ಮಾಡಿದ್ರು ಸೇಮ್ ಬರುತ್ತೆ, 1x ಸ್ಕ್ವೇರ್ x ಈ ಥರ ಆ್ಯಡ್ ಮಾಡಿದ್ರು ಕೂಡ ಸೇಮ್ ಬರುತ್ತೆ. ಯಾವ ಥರನಾದರೂ ಆ್ಯಡ್ ಮಾಡ್ಬೋದು. ನಾವೇನು ಮಾಡೋಣ ಅಂತಂದರೆ ಕಾಲಮ್ ಮುಖಾಂತರನೇ ಆ್ಯಡ್ ಮಾಡ್ಕೊಳ್ಳೋಣ. C1 ಇಂಪ್ಲೈಸ್ C1 ಪ್ಲಸ್ C2 ಪ್ಲಸ್ C3 ಇದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ಕಾಲಮ್ಗಳನ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ಇಲ್ಲಿ ಫಸ್ಟ್ ಒನ್ ವ್ಯಾಲ್ಯೂ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅದೇ ಥರ ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅಂಡ್ ಒನ್ಸ್ ಅಗೇನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಕಾಲಮಲ್ಲಿ. ನೆಕ್ಸ್ಟ್ ಇದು ಎಕ್ಸ್ ಸ್ಕ್ವೇರ್, ಇದು 1 ಸ್ಕ್ವೇರ್ 1 ಈ ಥರ ಆಯಿತು. ಮತ್ತೆ ಕಾಮನ್ ತಗೊಳ್ತೀರಾ ಇದನ್ನ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಕಾಮನ್ ತಗೊಳ್ತೀರಾ, ಅವಾಗ 1 1 1 ಅಂಡ್ ದೆನ್ ಎಕ್ಸ್ ಸ್ಕ್ವೇರ್ 1 ಸ್ಕ್ವೇರ್ 1. ಇಲ್ಲಿ ಕಾಲಮಲ್ಲಿ 1 1 ಇರೋದ್ರಿಂದ ರೋ ಆಪರೇಷನ್ ಯೂಸ್ ಮಾಡಿ R2 ಇಂಪ್ಲೈಸ್ ದಟ್ R2 ಮೈನಸ್ R1, ಅದೇ ಥರ R3 ಇಂಪ್ಲೈಸ್ ದಟ್ R3 ಮೈನಸ್ R1 ಬೈ ಟೈಪ್ 2. ಟೈಪ್ 2 ಇಲ್ಲಿ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ತೀರಾ. ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇದನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀರಿ, ಆಪರೇಷನ್ ಯೂಸ್ ಮಾಡ್ತಾ ಇದ್ದೀರಾ. ರೋ 1 ಅನ್ನು ಹಾಗೆ ಇಟ್ಕೊಳ್ತೀರಾ, 1 ಎಕ್ಸ್ ಸ್ಕ್ವೇರ್ ಇದನ್ನ ಹಾಗೆ ಇಟ್ಕೊಂಡ್ರಿ.
R2ನಲ್ಲಿ R1 ಸಬ್ಟ್ರಾಕ್ಟ್ ಮಾಡಿ 1 ಮೈನಸ್ 1 0. 1ನಲ್ಲಿ x ಅನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ 1 ಮೈನಸ್ ಎಕ್ಸ್. ಎಕ್ಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಎರಡರಲ್ಲೂ ಎಕ್ಸ್ ಇರೋದ್ರಿಂದ ಎಕ್ಸ್ ನ ಕಾಮನ್ ತಗೊಳ್ಳೋಣ. ಆವಾಗ ಇಲ್ಲಿ 1 ಉಳ್ಕೊಳ್ಳುತ್ತೆ, ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ, ಅಂದ್ರೆ 1 ಮೈನಸ್ ಎಕ್ಸ್ ಆಯ್ತು. ನೆಕ್ಸ್ಟ್ ಅದೇ ತರ R3 ಮೈನಸ್ R1, R3 ಮೈನಸ್ R1 0 ಆಯ್ತು. R3 ಮೈನಸ್ R1 ಮತ್ತೆ ಎರಡರಲ್ಲಿ ಎಕ್ಸ್ ಇದೆ, ಎಕ್ಸ್ ನ ಕಾಮನ್ ತಗೊಂಡ್ರೆ ಇನ್ನು ಎಕ್ಸ್ ಮೈನಸ್ 1 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬನ್ನಿ. ಲಾಸ್ಟ್ ಒನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. 1 ಮೈನಸ್ ಎಕ್ಸ್ ಸ್ಕ್ವೇರ್ 1 ಅನ್ನ 1 ಸ್ಕ್ವೇರ್ ಅಂತ ನೋಟ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಕಾಮನ್ ತಗೋಣ. ದಟ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದಾಗೆ ಇರಲಿ. ಇದಾದ್ಮೇಲೆ ಸೆಕೆಂಡ್ ರೋನ ಅಬ್ಸರ್ವ್ ಮಾಡಿ. 1 ಮೈನಸ್ ಎಕ್ಸ್ ನ ಕಾಮನ್ ತಗೊಳ್ತೀವಿ. 1 ಮೈನಸ್ ಎಕ್ಸ್ ಇದೆ, 1 ಮೈನಸ್ ಎಕ್ಸ್ ಕಾಮನ್ ತಗೊಂಡಿದ್ದೀವಿ. ಅದೇ ತರ ಈ ರೋಗ್ ಬನ್ನಿ. ಇಲ್ಲಿ ಎಕ್ಸ್ ಮೈನಸ್ 1 ಇದೆ, ನಾವು 1 ಮೈನಸ್ ಎಕ್ಸ್ ಅನ್ನೇ ಕಾಮನ್ ತಗೊಂಡಿರ್ತೀವಿ ಅಂತ ಅನ್ಕೊಳ್ಳೋಣ. ಅವಾಗ ಇದು ಹೋಲ್ ಸ್ಕ್ವೇರ್ ಆಗಿರುತ್ತೆ. ಇನ್ನೇನು ಉಳ್ಕೊಳ್ಳುತ್ತೆ ನೋಟ್ ಮಾಡ್ಕೊಳ್ಳೋಣ. 1x ಸ್ಕ್ವೇರ್ ಇದು 0, 1 ಮೈನಸ್ ಎಕ್ಸ್ ಕಾಮನ್ ತೆಗೆದ್ರೆ 1 ಮೈನಸ್ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ 0, 1 ಮೈನಸ್ ಎಕ್ಸ್ ಕಾಮನ್ ತಗೊಂಡ್ರೆ ಇದು ಎಕ್ಸ್ ಇರ್ತಕ್ಕಂಥದ್ದು ಮೈನಸ್ ಎಕ್ಸ್ ಆಗುತ್ತೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಅಂತಂದ್ರೆ 1 ಪ್ಲಸ್ ಎಕ್ಸ್, ಎ ಮೈನಸ್ ಬಿ ಅಂತಂದ್ರೆ 1 ಮೈನಸ್ ಎಕ್ಸ್. 1 ಮೈನಸ್ ಎಕ್ಸ್ ಆಲ್ರೆಡಿ ಕಾಮನ್ ತಗೊಂಡಿದ್ದೀರಾ, ಇನ್ನು ನಿಮಗೆ 1 ಪ್ಲಸ್ ಎಕ್ಸ್ ಉಳ್ಕೊಂಡಿರುತ್ತೆ. 1 ಪ್ಲಸ್ ಎಕ್ಸ್. ಇವಾಗ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋಣ ಅದನ್ನ. ಸಪೋಸ್ ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ತೀರಾ ಅಂತಂದ್ರೆ ರಿಸಲ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 1 ಇಂಟು ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ 1 ಇಂಟು 1 ಪ್ಲಸ್ ಎಕ್ಸ್ ಅಂದ್ರೆ 1 ಪ್ಲಸ್ ಎಕ್ಸ್ ಮೈನಸ್ ಇಲ್ಲೊಂದು ಮೈನಸ್ ಇರೋದ್ರಿಂದ ಏನಾಗಿರೋದು ಪ್ಲಸ್ ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್. ಎಕ್ಸ್ ಇಂಟು ಎಕ್ಸ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಅಂತ ಆಯ್ತು. ನೋಡಿ ಸೇಮ್ ಟರ್ಮ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಇದು 2 ಆಯಿತು, ಇದು 2 ಇದೆ. ಆದ್ರಿಂದ ಈ ತರ ಬರೀತಾ ಇದ್ದೀವಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್. ಇದು ಎರಡೂ ಕೂಡ 2 ಟೈಮ್ಸ್ ಇದೆ, ಅಂದ್ರೆ 2 ಟೈಮ್ಸ್ ಇದೆ, ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು 1 ಪ್ಲಸ್ ಎಕ್ಸ್ ಸ್ಕ್ವೇರ್ 2 ಟೈಮ್ಸ್ ಇದೆ, 2 ಟೈಮ್ಸ್ ಆಯಿತು. 1 ಮೈನಸ್ ಎಕ್ಸ್ 2 ಟೈಮ್ಸ್ ಇದೆ. ವಿ ನೋ ದಟ್ ನಮಗೆ ಒಂದು ಫಾರ್ಮುಲಾ ಗೊತ್ತಿರುತ್ತೆ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಈ ಫಾರ್ಮುಲಾ ಗೊತ್ತು. ಇವಾಗ ನಾವು ರೈಟ್ ಹ್ಯಾಂಡ್ ಸೈಡ್ ಇದ್ದೀವಿ. ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಬರ್ಕೋಬೇಕು ಅದನ್ನ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಪ್ಲೇಸ್ ಅಲ್ಲಿ 1 ಇದೆ, ಬಿ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ. ಎ ಕ್ಯೂಬ್ ಅಂತಂದ್ರೆ 1 ಮೈನಸ್ ಬಿ ಕ್ಯೂಬ್ ಅಂತಂದ್ರೆ ಎಕ್ಸ್ ಕ್ಯೂಬ್. ಇದಿಷ್ಟು ಬರಬೇಕು. ಇದಾದ್ಮೇಲೆ ಮತ್ತೆ ಏನು ಕೊಟ್ಟಿದ್ದಾರೆ, ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಹೋಲ್ ಸ್ಕ್ವೇರ್. ಅದನ್ನು ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಏನಾಗಿರುತ್ತೆ, ಇಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಅಥವಾ RHS ಆಗಿರುತ್ತೆ. ಲಾಸ್ಟ್ ಸ್ಟೆಪ್ ಅಂದರೆ ನೀವು ಕೇರ್ಫುಲ್ ನೋಡ್ಕೊಂಡಿರ್ಬೇಕಲ್ಲಿ. ನೋಡಿ ಇದು 2 ಇದೆ, 2 ಟೈಮ್ಸ್ ಇದೆ, ಇದು 2 ಇದೆ, ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಎ ಪ್ಲೇಸ್ ಅಲ್ಲಿ 1 ಇದೆ, ಬಿ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿದ್ರೆ. ಇದು ಪ್ರಾಬ್ಲಮ್ ನಂಬರ್ 5th ಒನ್. ನೆಕ್ಸ್ಟ್ ಅದೇ ತರ ಇನ್ನೊಂದು ಪ್ರಾಬ್ಲಮ್ 6th ಒನ್ ಇದೆ. 6th ಒನ್ ಅಲ್ಲಿ ಒನ್ಸ್ ಅಗೇನ್ ಪ್ರೂವ್ ದಟ್ ಅಂತ ಕೊಟ್ಟಿದ್ರೆ ಇದನ್ನು ಅಷ್ಟೇ ಪ್ರೂವ್ ಮಾಡಬೇಕಾದ್ರೆ ನೀವು ರೈಟ್ ಹ್ಯಾಂಡ್ ಸೈಡ್ ಅನ್ನು ನೋಡಬೇಕು. ಕನ್ಸಿಡರ್ LHS ಇಸ್ ಈಕ್ವಲ್ ಟು ಇದು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ 3 ಇಂಟು ಎ ಪ್ಲಸ್ ಬಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇಲ್ಲಿ ಸಪೋಸ್ ಆ್ಯಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೋಡಿ ಇದನ್ನ ಆ್ಯಡ್ ಮಾಡ್ತೀರಾ 3a ಇದೆ ಮೈನಸ್ ಎ ಅಂದರೆ 2a ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ನಾವು ಕಾಲಮ್ನ ಆ್ಯಡ್ ಮಾಡಿದ್ರೆ ಅದು ಬರುತ್ತೆ. ಅದೇ ಥರ ರೋನ ಆ್ಯಡ್ ಮಾಡಿ ನೋಡಿ 3a ಪ್ಲಸ್ ಎ 4a ಪ್ಲಸ್ ಎ 5a ಮೈನಸ್ ಬಿ ಮೈನಸ್ ಸಿ ಬರಲ್ಲ ರೋ ಯೂಸ್ ಮಾಡಿದ್ರೆ. ಅದಕ್ಕೋಸ್ಕರ ಕಾಲಮ್ ಯೂಸ್ ಮಾಡ್ತಾ ಇದ್ರೆ C1 implies that C1 plus C2 plus C3 C1 plus C2 plus C3. ನೆಕ್ಸ್ಟ್ LHS ವ್ಯಾಲ್ಯೂ ಇಸ್ ಈಕ್ವಲ್ ಟು ಕಾಲಮ್ನ ಆ್ಯಡ್ ಮಾಡಿದ್ರೆ ಇದೇನಾಗಿರುತ್ತೆ, ಇದು a ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತೆ. ಅದೇ ಥರ a ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತೆ, a ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತೆ.
ನೆಕ್ಸ್ಟ್ ಒನ್ ಆಸ್ ಇಟ್ ಈಸ್ ಬರೀತಿರೋದು ಮೈನಸ್ ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಸಿ ಇದು 3b ಆಗಿರುತ್ತೆ ಮೈನಸ್ ಬಿ ಪ್ಲಸ್ ಸಿ ಮೈನಸ್ ಸಿ ಪ್ಲಸ್ ಬಿ ಇದು 3c ಆಗಿರುತ್ತೆ. ಒನ್ಸ್ ಅಗೇನ್ ಮೊದಲನೇ ಕಾಲಮಿಂದ ಕಾಮನ್ ತೆಗಿತೀರ ಯಾವ್ದನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ನ ಕಾಮನ್ ತಗೊಳ್ಳಿ. ಸಪೋಸ್ ಎ ಪ್ಲಸ್ ಬಿ ಪ್ಲಸ್ ಸಿ ನ ನೀವು ಕಾಮನ್ ತಗೊಳ್ತೀರಿ ಅಂತಂದ್ರೆ ಅವಾಗ 1 1 ಆಯ್ತು. ಎ ಪ್ಲಸ್ ಬಿ ಪ್ಲಸ್ ಸಿ ನ ಕಾಮನ್ ತೆಗಿತೀರಾ ಅಂತಂದ್ರೆ ಇದು 1 1 1 ಆಯ್ತು. ದ ರಿಮೈನಿಂಗ್ ವ್ಯಾಲ್ಯೂ ಮೈನಸ್ ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಸಿ ನೆಕ್ಸ್ಟ್ 3b ಮೈನಸ್ ಬಿ ಪ್ಲಸ್ ಸಿ ಮೈನಸ್ ಸಿ ಪ್ಲಸ್ ಬಿ ಅಂಡ್ ದೆನ್ 3c ಈ ತರ ಇದೆ. ಮತ್ತೆ ಇಲ್ಲಿ ಕಾಲಮ್ ಅಲ್ಲಿ 1 1 ಇದೆ. ಕಾಲಮ್ ಅಲ್ಲಿ 1 1 ಇರೋದ್ರಿಂದ ರೋ ಆಪರೇಷನ್ ಯಾವುದು R2 implies that R2 minus R1 ಮತ್ತೆ R3 implies that R3 minus R1 ಅದನ್ನ ಯೂಸ್ ಮಾಡ್ತೀರಾ. ದಟ್ ಈಸ್ a plus b plus c into a plus b plus c into R1 ಆಗಿರುತ್ತೆ 1 minus of a plus b minus of a plus c ಆಗಿರುತ್ತೆ. ನೆಕ್ಸ್ಟ್ R2 minus R1 0 3b plus b ಸಾರಿ 3b ನಲ್ಲಿ b ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅವಾಗ ಏನಾಗಿರುತ್ತೆ ಅಂತಂದ್ರೆ 2b ಆಯಿತು. 2b ಇದು ಮೈನಸ್ ಇದ್ದು ಪ್ಲಸ್ ಆಗುತ್ತೆ 2b ಪ್ಲಸ್ a. ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಪ್ಲಸ್ ಆಯಿತು ಇದು ಮೈನಸ್ ಆಯಿತು ಇವೆರಡು ಕ್ಯಾನ್ಸಲ್ ಆಯಿತು. ಹಾಗಾಗಿ ಇದನ್ನು a ಮೈನಸ್ b ಅಂತ ಬರ್ಕೋಬಹುದು. ನೆಕ್ಸ್ಟ್ ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 0. ನೆಕ್ಸ್ಟ್ ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಪ್ಲಸ್ ಬಿ ಇದು ಮೈನಸ್ ಬಿ ಇವೆರಡು ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಇದನ್ನು a ಮೈನಸ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಇಲ್ಲಿ 3c ಇದೆ 3c ನಲ್ಲಿ c ನ ಸಬ್ಟ್ರಾಕ್ಟ್ ಮಾಡ್ತೀರಾ 2c ಇದು ಮೈನಸ್ ಇದ್ದು ಪ್ಲಸ್ ಆಗುತ್ತೆ 2c ಪ್ಲಸ್ a ಆಯಿತು. ಈ ತರ ಆಯಿತು. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ a ಪ್ಲಸ್ ಬಿ ಪ್ಲಸ್ ಸಿ ಇಂಟು 1 ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀರಾ 2b ಪ್ಲಸ್ a ಇಂಟು 2c ಪ್ಲಸ್ a ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ a ಮೈನಸ್ ಬಿ ಇಂಟು a ಮೈನಸ್ ಸಿ ಮಲ್ಟಿಪ್ಲೈ ಮಾಡಿ. ಇದನ್ನು ನೀವು ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ RHS ಸಿಗುತ್ತೆ. ಅಂದರೆ 3ab ಪ್ಲಸ್ ಬಿ ಸಿ ಪ್ಲಸ್ ಸಿ ಸಿಗುತ್ತೆ. ಅದನ್ನು 2 ಸ್ಟೆಪ್ಪಲ್ಲಿ ನೀವೇ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನೆಕ್ಸ್ಟ್ ಲೈನಲ್ಲಿ ಅದನ್ನು ನೋಟ್ ಮಾಡಿ. ಆನ್ಸರ್ ನಿಮಗೆ ಇಷ್ಟು ಬಂದಿರುತ್ತೆ. ಅಷ್ಟು ಬಂದಿದ್ರೆ ಅದು ನೀವು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ 7th one, solve the equation if a not equal to 0. solve the equation ಅಂತ ಕೇಳಿದರೆ ಅಂತಂದ್ರೆ ಮೀನ್ಸ್ x ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಈ ಪ್ರಾಬ್ಲಮ್ ಅಲ್ಲಿ. ಅಂಡ್ ದೇ ಗಿವನ್ a not equal to 0 ಅಂಡ್ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ ಅದು 0 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವೇನು ಮಾಡೋಣ ಅಂದರೆ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಇದು ನೋಡ್ತಿದ್ರೆ ನಮಗೆ ಇಲ್ಲೆಲ್ಲ ಸೇಮ್ ವ್ಯಾಲ್ಯೂಸ್ ಇದೆ ನೋಡಿ. ಆದ್ದರಿಂದ ಏನು ಮಾಡಿ ಅಂತಂದರೆ ಜಸ್ಟ್ ಇದನ್ನು c1 ಇಂಪ್ಲೈಸ್ c1 ಪ್ಲಸ್ c2 ಪ್ಲಸ್ c3 ಮಾಡಿ ಅಂದರೆ ಎಲ್ಲ ಕಾಲಮ್ಗಳನ್ನ ಆ್ಯಡ್ ಮಾಡ್ತೀರಾ. ಅವಾಗ ಇಲ್ಲಿ ಫಸ್ಟ್ ಕಾಲಮಲ್ಲಿ x ಪ್ಲಸ್ ಎಕ್ಸ್ 2x ಪ್ಲಸ್ ಎಕ್ಸ್ ಅಂತಂದರೆ 3x ಪ್ಲಸ್ ಎ ಇದು ಎಕ್ಸ್ ಆ್ಯಂಡ್ ದೆನ್ 3x ಪ್ಲಸ್ ಎ ಇದು x ಪ್ಲಸ್ ಎ ಆಗಿರುತ್ತೆ ಎಕ್ಸ್ ಆಗಿರುತ್ತೆ 3x ಪ್ಲಸ್ ಎ ಇದು ಎಕ್ಸ್ ಆಗಿರುತ್ತೆ ಇದು x ಪ್ಲಸ್ ಎ ಆಗಿರುತ್ತೆ. ಆ ಡಿಟರ್ಮಿನೆಂಟ್ ವ್ಯಾಲ್ಯೂನ 0 ಅಂತ ಬರ್ತದೆ. ಇಲ್ಲಿ ಈಕ್ವಲ್ಸ್ ಹಾಕಬಾರ್ದು, ಆಲ್ರೆಡಿ ಒಂದು ಈಕ್ವಲ್ಸ್ ಇರೋದ್ರಿಂದ. ನೆಕ್ಸ್ಟ್ ಇದನ್ನ ಕಾಮನ್ ತೆಗೆದುಬಿಡಿ. ಇಲ್ಲೆಲ್ಲ 3x ಪ್ಲಸ್ ಎ ಇರೋದ್ರಿಂದ 3x ಪ್ಲಸ್ ಎನ ಕಾಮನ್ ತಗೊಳ್ತೀರಾ. ಅವಾಗ ಇದೇನಾಗಿರುತ್ತೆ ಅಂತಂದರೆ 1 1 1 ಆಗಿರುತ್ತೆ. ನೆಕ್ಸ್ಟ್ ಇದು ಎಕ್ಸ್ ಆಗಿ ಇರುತ್ತೆ ಇದು x ಪ್ಲಸ್ ಎ ಎಕ್ಸ್ ಪ್ಲಸ್ ಎ ಆಯಿತು. ದಟ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0. ಕಾಲಮಲ್ಲಿ 1 1 ಇರೋದ್ರಿಂದ ನಾವೇನು ಮಾಡಬೇಕು ರೋ ಆಪರೇಷನ್ ಯೂಸ್ ಮಾಡಬೇಕು. R2 ಇಂಪ್ಲೈಸ್ ದಟ್ R2 ಮೈನಸ್ R1. ಅದೇ ಥರ R3 ಇಂಪ್ಲೈಸ್ ದಟ್ R3 ಮೈನಸ್ R1. ಎಲ್ಲದಕ್ಕೂ ಸೇಮ್ ಇದೆ ಅಷ್ಟೇ. ಅಪ್ಲೈ ಮಾಡ್ತೀರಾ 3x ಪ್ಲಸ್ ಎ ಆಗಿರುತ್ತೆ 3x ಪ್ಲಸ್ ಎನ ಹಾಗೆ ಕ್ಯಾರಿ ಮಾಡ್ತೀರಾ ಇಂಟು R1 ಸೇಮ್ ಇರುತ್ತೆ. R1 ಅಂತಂದರೆ 1x ಅಂತ ಹಾಗೆ ಬರ್ಕೊಳ್ತೀರಾ. ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 1 ಮೈನಸ್ 1 0. ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎ ಸಿಗುತ್ತೆ. ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸಬ್ಟ್ರಾಕ್ಟ್ ಮಾಡ್ತೀರಾ 0. ಎಕ್ಸ್ ಇಂದ ಎಕ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ 0. ಎಕ್ಸ್ ಪ್ಲಸ್ ಎ ಇಂದ ಎಕ್ಸ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎ ಸಿಗುತ್ತೆ. ಈ ವ್ಯಾಲ್ಯೂನ ಏನಂತ ಬರೀಬೋದು ನಾವು 0 ಅಂತ ಬರೀಬೋದು. ನೋಡಿ ಈ ಡಿಟರ್ಮಿನೆಂಟ್ನ ಅಬ್ಸರ್ವ್ ಮಾಡಿ. ಡಿಟರ್ಮಿನೆಂಟ್ಗೆ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ ಕಂಪ್ಲೀಟ್ ಆಗಿ ಅದನ್ನ ಈ ಥರ ಬರೀಬೋದು 3x ಪ್ಲಸ್ ಎ ಇಂಟು 1 ಇಂಟು ಎ ಇಂಟು ಎ 1 ಇಂಟು ಎ ಇಂಟು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 0.
ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ. ಐದರ್ a is equal to 0 or 3x plus a is equal to 0, but they are given a not equal to 0. ಆದ್ರಿಂದ ಇದನ್ನ ನಾವು ತಗೊಳ್ಳೋಕ್ಕಾಗಲ್ಲ. The only possibilities is 3x plus a is equal to 0. 3x plus a is equal to 0 ಅಂತ ತಗೋಬಹುದು. a ನ 0 ಅಂತ ತಗೊಳ್ಳೋಕ್ಕಾಗಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ a not equal to 0 ಅಂತ ಹೇಳಿ. ಕಂಪ್ಯೂಟ್ ಮಾಡ್ತೀರಾ, x ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ 3x is equal to minus a. a ನ ಮತ್ತೊಂದು ಕಡೆ ತಗೊಳ್ತೀರಾ. Then what are the values of x? x is equal to minus a divided by 3. ಈ 3 ನ ಆ ಕಡೆ ಕಳಿಸ್ತೀರಾ, minus a divided by 3. x is equal to minus a by 3. ಸಾಲ್ವ್ ಅಂತ ಕೇಳಿದ್ರೆ, ಸಾಲ್ವ್ ಅಂತಂದ್ರೆ x ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. x ಗೆ ವ್ಯಾಲ್ಯೂ ಏನಾಗಿರುತ್ತೆ, minus a by 3 ಆಗಿರುತ್ತೆ. ಇದು 7th ಒನ್. ಅದೇ ತರ 8th, 9th, 10th ಇದು ಹೋಮ್ವರ್ಕ್ ಪ್ರಾಬ್ಲಮ್ಗಳು. ಇದನ್ನ ಸಾಲ್ವ್ ಮಾಡೋದು ಯಾವ ತರ ಅಂತ ಹೇಳ್ತೀನಿ, ಒಂದ್ಸಲ ಕೇಳಿಸ್ಕೊಳ್ತೀರಾ. ನೋಡಿ, 0 ಅಂತ ಪ್ರೂವ್ ಮಾಡಬೇಕು. 0 ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇವೆರಡನ್ನ ಆಡ್ ಮಾಡಿ. ಅವೆರಡು ಅಂತಂದ್ರೆ ಯಾವುದು, r1 implies r1 plus r2. ಅವಾಗ ಇದು x plus y plus z, x plus y plus z, x plus y plus z ಆಗಿರುತ್ತೆ. ಕಾಮನ್ ತೆಗೀರಿ, ಅದನ್ನ ಕಾಮನ್ ತೆಗೆದಾಗ 1 1 1 ಆಗಿರುತ್ತೆ. ಇಲ್ಲಿ ಆಲ್ರೆಡಿ 1 1 ಇರೋದ್ರಿಂದ ಎರಡು ರೋಗಳು ಐಡೆಂಟಿಕಲ್ ಆಯಿತು, ವ್ಯಾಲ್ಯೂ 0 ಅಂತ ಪ್ರೂವ್ ಮಾಡ್ತೀರಾ. ಇವೆಲ್ಲ ನಿಮಗೆ 4 ಮಾರ್ಕ್ಸ್ಗೆ ಕೇಳಲ್ಲ, ಅಪ್ ಟು ಇಲ್ಲಿವರೆಗೆ ಕೇಳ್ತಾರೆ, 7th ಪ್ರಾಬ್ಲಮ್ ವರೆಗೆ. ನೆಕ್ಸ್ಟ್ 9th ಒನ್. 9th ಒನ್ ಏನ್ ಮಾಡ್ತೀರಾ ಅಂದ್ರೆ ಜಸ್ಟ್ ಇವೆರಡನ್ನ ಆಡ್ ಮಾಡ್ತೀರಾ. ಇದೆರಡನ್ನ ಆರಾಮಾಗಿ ನೋಡ್ಕೊಳ್ಳಿ, ಇವೆರಡನ್ನ ಆಡ್ ಮಾಡಿ. c1 implies c1 plus c2, x plus a, y plus b, z plus c. ಇದೆರಡು ಐಡೆಂಟಿಕಲ್ ಆಯಿತು. c1 ಮತ್ತೆ c3 ಐಡೆಂಟಿಕಲ್ ಆಯಿತು, 0 ಆಯಿತು. ನೆಕ್ಸ್ಟ್ ಅದೇ ತರ ಪ್ರೂವ್ ದಟ್ 10th ಒನ್. 10th ಒನ್ ಏನ್ ಮಾಡಬೇಕು ಅಂತಂದ್ರೆ ಕಾಲಮ್ಗಳನ್ನ ಆಡ್ ಮಾಡಿ ಅಥವಾ ರೋಗಳನ್ನ ಆಡ್ ಮಾಡಿ. ಅಂದ್ರೆ c1 implies that c1 plus c2 plus c3 ಎಲ್ಲಾ ಕಾಲಮ್ಗಳನ್ನ ಇದನ್ನ ಇದಕ್ಕೆ ಆಡ್ ಮಾಡ್ತೀರಾ. b minus b ಕ್ಯಾನ್ಸಲ್ ಆಯಿತು, a minus a ಕ್ಯಾನ್ಸಲ್ ಆಯಿತು, c minus c ಕ್ಯಾನ್ಸಲ್ ಆಯಿತು. ಅಂದ್ರೆ ಮೊದಲನೇ ಕಾಲಮ್ 0 0 0 ಬರುತ್ತೆ. ಒಂದು ಡಿಟರ್ಮಿನೆಂಟ್ ಅಲ್ಲಿ ಒಂದು ಕಾಲಮ್ ಪೂರ್ತಿ 0 ಆಗಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, 0. ಆ ಥರ ಸಿಂಪಲ್ ಆಗಿ 2 ರಿಂದ 3 ಸ್ಟೆಪ್ ಅಲ್ಲಿ ಬರುತ್ತೆ ಈ 3 ಪ್ರಾಬ್ಲಮ್ಗಳು ಕೂಡ. ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ಕೂಡ ಹೋಮ್ವರ್ಕ್, ಅದನ್ನ ಸಾಲ್ವ್ ಮಾಡಿ ನೀವೇ. ಎಷ್ಟು ನೆಕ್ಸ್ಟ್ 8th 9th 10th ಆಯ್ತಲ್ವಾ. ನೆಕ್ಸ್ಟ್ 11th ಒನ್ನು 1 BC a of b plus c, a of b plus c, 1 CA b of c plus a, and then 1 AB c of a plus b, a plus b. ಈ ಡಿಟರ್ಮಿನೆಂಟ್ ವ್ಯಾಲ್ಯೂನ 0 ಅಂತ ಪ್ರೂವ್ ಮಾಡಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ AB AC ಇದೆರಡನ್ನ ಆಡ್ ಮಾಡ್ತೀವಿ. ಇದೆರಡನ್ನ ಆಡ್ ಮಾಡ್ತೀವಿ. ಅವಾಗ ನಿಮ್ಗೆ ಏನಾಗಿರುತ್ತೆ, AB plus BC plus CA ಒಂದು ವ್ಯಾಲ್ಯೂ ಸಿಗುತ್ತೆ. ಅದನ್ನ ಕಾಮನ್ ತಗೊಳ್ತೀರಾ, 1 1 1 ಬರುತ್ತೆ. ಇಲ್ಲಿ ಆಲ್ರೆಡಿ 1 1 ಇದೆ. therefore ಏನಂತ ಹೇಳ್ತೀರಾ, ಎರಡು ರೋಗಳು ಕಾಲಮ್ಗಳು ಐಡೆಂಟಿಕಲ್ ಆಗಿರೋದ್ರಿಂದ 0. 8th 9th 10th ಒನ್ನು ಮತ್ತೆ 11th ಒನ್, ಈ 4 ಪ್ರಾಬ್ಲಮ್ಗಳು ಕೂಡ ಒಂದು 3 ಸ್ಟೆಪ್ ಅಲ್ಲಿ ನಿಮ್ಗೆ ಆನ್ಸರ್ ಬರುತ್ತೆ. ಅದನ್ನ ನೀಟಾಗಿ ನೋಡಿ, ಕೇರ್ಫುಲ್ ಆಗಿ ಅಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀನಿ ಯಾವ್ಯಾವದನ್ನ ಆಡ್ ಮಾಡಬೇಕು ಅಂತ. ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡಿ. ಇಲ್ಲಿಗೆ ನಿಮಗೆ ಟೈಪ್ 3 ಪ್ರಾಬ್ಲಮ್ಗಳು ಕಂಪ್ಲೀಟ್ ಆಗುತ್ತೆ. ಟೋಟಲ್ ಆಗಿ 11 ಪ್ರಾಬ್ಲಮ್ಸ್ಗಳು. 11 ಅಲ್ಲಿ 7 ವರೆಗೆ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಇದನ್ನೆಲ್ಲ ಇನ್ ಕೇಸ್ ಕೇಳಿದ್ರೆ 2 ಮಾರ್ಕ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಟೈಪ್ 4th ಪ್ರಾಬ್ಲಮ್ ಅಂದ್ರೆ ಲಾಸ್ಟ್ ಒನ್, ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.